ಸ್ಟಾರ್ಟ್ ಆಯ್ತು. ಓಕೆ. ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ನಡೆಸ್ತಕ್ಕಂತಹ ಒಂದು ಏನು ಬೇರೆ ಬೇರೆ ಹುದ್ದೆಗಳಿಗೆ ಟೋಟಲ್ ಆಗಿ ಟಾಪ್ 100 ಪ್ರಶ್ನೆಗಳನ್ನ ಇಲ್ಲಿ ನಾವು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ, ಯಾಕೆ ಅಂತ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ತಂದಿದ್ದೇನೆ, ನೋಡ್ಕೊಳ್ತಾ ಹೋಗೋಣಂತೆ. ಓಕೆ, ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ. ಯಾಕೆ ಅಂತ ಅಂದ್ರೆ ಟೋಟಲ್ ಆಗಿ 100 ಪ್ರಶ್ನೆಗಳು ಇದಾವೆ, ಯಾವುದೇ ಅಂತ ಒಂದು ಟೈಮ್ ಇಲ್ಲ. ಅದಕ್ಕಾಗಿ ಬೇಗ ಬೇಗ ನಾವು ಏನಪ್ಪಾ ಮಾಡೋಣ ಅಂತ ಅಂದ್ರೆ ಪ್ರಶ್ನೆಗಳನ್ನ ಮುಗಿಸ್ಕೊಳ್ತಾ ಹೋಗೋಣ. ನಮ್ಮ ಹತ್ರ ಇರೋದು ಬರೀ ಅರೌಂಡ್ 20 ಡೇಸ್ ಐತೆ. ಜನವರಿನಲ್ಲಿ ಎಲ್ಲಾ ಎಕ್ಸಾಮ್ಗಳು ಇಲ್ಲಿ ಕಾಲ್ಫಾರ್ ಆಗ್ತವೆ, ಅಥವಾ ಜನವರಿಲಿ ಎಲ್ಲಾ ಎಕ್ಸಾಮ್ಗಳಿಗೆ ಇಲ್ಲಿ ಪರೀಕ್ಷೆಗಳು ಸ್ಟಾರ್ಟ್ ಆಗ್ತವೆ. ಅವೆಲ್ಲದಕ್ಕೂ ಕೂಡ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ನಾವು ನಡೆಸ್ತಕ್ಕಂಥ ಎಲ್ಲಾ ಪರೀಕ್ಷೆಗಳಿಗೆ ಈ ಒಂದು ತರಗತಿ ಯೂಸ್ಫುಲ್ ಆಗ್ತದೆ. ಓಕೆ, ಬರೋಣ ಮೊದಲನೇ ಪ್ರಶ್ನೆಗೆ. ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಹೊಂದಾಣಿಕೆ ಆಗಿದೆ ಅಂತ ನೋಡಿ. ಸರಿಯಾಗಿ ಹೊಂದಾಣಿಕೆ ಆಗಿರೋದನ್ನ ನೋಡಿ. ಥೇರೀಸ್ ಆಫ್ ಸರ್ಪ್ಲಸ್ ವ್ಯಾಲ್ಯೂ. ಥೇರೀಸ್ ಆಫ್ ಸರ್ಪ್ಲಸ್ ವ್ಯಾಲ್ಯೂ ಇದನ್ನ ಬರೆದಂತವರು ಯಾರಪ್ಪ ಅಂತಂದ್ರೆ ಕಾರ್ಲ್ ಮಾರ್ಕ್ಸ್ ಅಂತಕ್ಕಂಥವ್ರು. ಸರಿ ಇದೆ ನೋಡಿ. ವೆಲ್ತ್ ಆಫ್ ನೇಷನ್ ಅಂತ ಆಡಮ್ ಸ್ಮಿತ್ ಎಲ್ಲರಿಗೂ ಕೂಡ ಗೊತ್ತಿದೆ. ಆಡಮ್ ಸ್ಮಿತ್ ವೆಲ್ತ್ ಆಫ್ ನೇಷನ್ಸ್ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೀತಾರೆ. ಅದೇ ರೀತಿ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಇಂಟ್ರೆಸ್ಟ್ ಅಂಡ್ ಮನಿ ಅಂತ ಕೊಟ್ಟಿದ್ದಾರೆ. ಇದನ್ನ JM ಕೇನ್ಸ್ ಅವರು ನೋಡಿ. JM KENS ಅವರು ಇದನ್ನ ಬರೀತಾರೆ. ಇದನ್ನು ಕೂಡ ತುಂಬಾ ಇಂಪಾರ್ಟೆಂಟ್. ಆದ್ರೆ ಇಲ್ಲಿ ದ ಪ್ರಾವರ್ಟಿ ಫಿಲಾಸಫಿ ಅಂತ ಇದೆ, ಇದನ್ನ ಅಮರ್ತ್ಯ ಸೇನ್ ಅಂತ ಕೊಟ್ಟಿದ್ದಾರೆ. ಇದನ್ನ ಇವ್ರು ಬರೆಯೋದಿಲ್ಲ, ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ. ಓಕೆನಾ, ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿ. ಮುಂದಿನ ಪ್ರಶ್ನೆ ಏನಿದೆ, ಮುಂದಿನ ಪ್ರಶ್ನೆ ಏನಪ್ಪಾ ಅಂತ ಇಲ್ಲಿ ನದಿಗಳನ್ನ ಕೊಟ್ಟಿದ್ದಾರೆ, ಇಲ್ಲಿ ಉಪನದಿಗಳು ಇದಾವೆ ನೋಡಿ. ಯಮುನಾ, ಘಾಗ್ರಾ, ಗಂಡಕ, ಚಂಬಲ್ ಮತ್ತು ಸೋನ್ ಅಂತ ಇದೆ. ಉಪನದಿಗಳು ನೋಡಿ, ಬಾನಸ, ಕಾಳಿ, ಗಂಡಕ್, ರಿಹಾಂದ್, ಬೆಟ್ಟ ಮತ್ತೆ ಕಾಳಿ ಅಂತ 5 ಉಪನದಿಗಳು ಇದಾವೆ. ಹಾಗಾದ್ರೆ ಯಾವ ಜೋಡಣೆ ಸರಿ ಇದೆ ಅಂತ ನೋಡಿ. ಮೊದಲನೇದಾಗಿ ಯಮುನಾ ನದಿಗೆ ಯಾವ್ದಪ್ಪ ಒಂದು ಜೋಡಣೆ ಅಂತ ಅಂದ್ರೆ ಬೆಟ್ಟ ನದಿ ಅಂತಕ್ಕಂಥದ್ದು ಇದು ಉಪನದಿ ಆಗಿದೆ ಯಮುನಾಗೆ. ಓಕೆನಾ, ಅರ್ಥ ಆಯ್ತಾ. ನೆಕ್ಸ್ಟ್ ಇಲ್ಲಿ ಎರಡನೇದು ಘಾಗ್ರಾ ನದಿಗೆ ಯಾವ್ದಪ್ಪ ಉಪನದಿ ಅಂತ ಅಂದ್ರೆ ಕಾಳಿ ನದಿ ಉಪನದಿ ಆಗಿದೆ. ಅದೇ ರೀತಿ ಗಂಡಕ್ ನದಿಗೆ ಇಲ್ಲಿ ಕಾಳಿ ಗಂಡಕ್ ಎಂತಕ್ಕಂಥದ್ದು ಗಂಡಕ ಅಂತ ಇದೆ ನೋಡಿ, ಇದು ಉಪನದಿ ಆಗಿದೆ. ಚಂಬಲ್ ನದಿಗೆ ಯಾವ್ದಪ್ಪ ಅಂತಂದ್ರೆ ಬಾನಸ್ ಎಂತಕ್ಕಂಥದ್ದು ಉಪನದಿ ಆದ್ರೆ, ಸೋನ್ ಎಂತಕ್ಕಂಥ ಒಂದು ನದಿಗೆ ರಿಯಾನ್ ಎಂತಕ್ಕಂಥದ್ದು ಆಪ್ಷನ್ ಡಿ ನಲ್ಲಿ ತೋರಿಸಿದ್ದಾರೆ. ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಸರಿದ ಉತ್ತರ. ಓಕೆ, ಅದೇ ರೀತಿ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಏನಪ್ಪಾ ಮುಂದಿನ ಪ್ರಶ್ನೆ ಅಂತ ಅಂದ್ರೆ ಹಿಮಾಲಯದ ಶಿಖರಗಳನ್ನ ಪಶ್ಚಿಮದಿಂದ ಪೂರ್ವಕ್ಕೆ ಸರಿಯಾದ ಕ್ರಮಾನುಗತವಾಗಿರ್ತಕ್ಕಂಥದನ್ನ ಗುರುತಿಸಿ ಅಂತ ನೋಡಿ. ಪಶ್ಚಿಮ ಅಂತ ಅಂದ್ರೆ ಇಲ್ಲಿ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಅಂತ. ಪಶ್ಚಿಮ ಅಂತಂದ್ರೆ ವೆಸ್ಟ್ ಟು ಈಸ್ಟ್ ಇರ್ತಕ್ಕಂಥ ಒಂದು ಏನು ಪೂರ್ವಕ್ಕೆ ಇರ್ತಕ್ಕಂಥ ಒಂದು ಹಿಮಾಲಯದ ಶಿಖರಗಳನ್ನ ಜೋಡಿಸಿರಿ ಅಂತ ನೋಡಿ. ನಂದಾದೇವಿ ಅಂತ ಕೊಟ್ಟಿದ್ದಾರೆ ಮೊದಲನೇದು. ನೆಕ್ಸ್ಟ್ ನಂಗಾ ಪರ್ವತ ಅಂತ ಕೊಟ್ಟಿದ್ದಾರೆ, ಮಕಾಲು ಕೊಟ್ಟಿದ್ದಾರೆ, ಅನ್ನಪೂರ್ಣ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು ನೋಡಿ. ಎರಡನೇದು ನೋಡಿ, ನಂಗಾ ಪರ್ವತ ಮೊದಲನೇದಾಗಿ ಬರುತ್ತೆ. ನೆಕ್ಸ್ಟ್ ನಂದಾದೇವಿ ಬರುತ್ತೆ. ನಂದಾದೇವಿ ಎಲ್ಲಿ ಬರುತ್ತೆ ಅಂತ ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿ ನಿಮಗೆ ಕಂಡು ಬರುತ್ತೆ ನಂದಾದೇವಿ ಅಂತಕ್ಕಂಥದ್ದು. ನೆಕ್ಸ್ಟ್ ಅನ್ನಪೂರ್ಣ ಕಂಡು ಬರುತ್ತೆ. ನೆಕ್ಸ್ಟ್ ಮಕಾಲು ಕಂಡು ಬರುತ್ತೆ. ಮಕಾಲು ಎಲ್ಲಿ ಕಂಡು ಬರುತ್ತೆ ಅಂತ ಅಂದ್ರೆ ಇಲ್ಲಿ ನೇಪಾಳದಲ್ಲಿ ಕಂಡು ಬರುತ್ತೆ. ಮೌಂಟ್ ಮೆಕಾಲು ಅಂತ ಕರೀತಾರೆ, ಮೌಂಟ್ ಮಕಾಲು. ಓಕೆನಾ, ಇಲ್ಲಿ ಆಪ್ಷನ್ ಬಿ ಸರಿ ಉತ್ತರ. ನಂಗಾ ಪರ್ವತ, ನಂದಾದೇವಿ, ಅನ್ನಪೂರ್ಣ ಮತ್ತೆ ಮಕಾಲು ಅಂತಕ್ಕಂಥದ್ದು. ಓಕೆನಾ, ಅದೇ ರೀತಿ ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿ. ಮುಂದಿನ ಪ್ರಶ್ನೆ ಏನಪ್ಪಾ ಇದೆ ಅಂತ ಅಂದ್ರೆ ಕೆಳಗಿನ ಯಾವ ಒಂದು ಹೇಳಿಕೆ ಸರಿ ಇಲ್ಲ ಅಂತ ಕೇಳಿದರೆ. ಇಲ್ಲಿ ಲಾವೋಸ್ ಭೂ ಆವೃತ ದೇಶ ಅಂತ ಕೊಟ್ಟಿದ್ದಾರೆ. ಇದೊಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂತ ಕೊಟ್ಟಿದ್ದಾರೆ. ಲಾವೋಸ್, ಕಾಂಬೋಡಿಯಾ, ವಿಯೆಟ್ನಾಂ ಎಲ್ಲಿದೆ ಅಂತ ಅಂದ್ರೆ ಇಲ್ಲಿ ಭಾರತ ಇದೆ ಅಂತ ಅಂದ್ರೆ ಭಾರತದ ಒಂದು ಈ ಭಾಗದಲ್ಲಿ ಈಸ್ಟ್ ಭಾಗದಲ್ಲಿ ಇಲ್ಲಿ ಥೈಲ್ಯಾಂಡ್ ಇದೆ, ಥೈಲ್ಯಾಂಡ್ ಇದೆ. ನೆಕ್ಸ್ಟ್ ಇಲ್ಲಿ ಬಾಂಗ್ಲಾದೇಶ ಇದೆ. ಇಲ್ಲಿ ಲಾವೋಸ್ ಎಂತಕ್ಕಂಥ ಒಂದು ದೇಶ ಬರುತ್ತೆ. ಲಾವೋಸ್ ಎಂತಕ್ಕಂಥ LAOS ಲಾವೋಸ್ ಎಂತಕ್ಕಂಥ ದೇಶ ಬರ್ತದೆ. ಅದೊಂದು ಭೂ ಆವೃತ ದೇಶ ಆಗಿರ್ತಕ್ಕಂಥದ್ದು, ಇದು ಸರಿ ಇದೆ. ನೆಕ್ಸ್ಟ್ ಇಲ್ಲಿ ಗ್ರೀನ್ಲ್ಯಾಂಡ್ ಅತಿ ದೊಡ್ಡ ದ್ವೀಪ. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಗ್ರೀನ್ಲ್ಯಾಂಡ್ ಅತಿ ದೊಡ್ಡ ದ್ವೀಪ ತುಂಬಾ ಸಲ ಕೇಳಿದರೆ. ಹೌದು, ಗ್ರೀನ್ಲ್ಯಾಂಡ್ ಅತಿ ದೊಡ್ಡ ದ್ವೀಪ ಆಗಿದೆ. ನೆಕ್ಸ್ಟ್ ಬೈಕಲ್ ಸರೋವರ ರಷ್ಯಾದಲ್ಲಿದೆ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಬೈಕಲ್ ಸರೋವರ, ಬೈಕಲ್ ಲೇಕ್ ಅಂತ ಕರೀತಾರೆ. ಇದೆಲ್ಲಿದೆ ಅಂತ ರಷ್ಯಾದಲ್ಲಿ ಕಂಡು ಬರುತ್ತೆ. ಇದು ಕೂಡ ಸರಿ ಇದೆ. ಆದರೆ ಟೊಂಗಾ ಕಂದರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಟೊಂಗಾ ಕಂದರ ಅಂತಕ್ಕಂಥದ್ದು ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಕಂಡು ಬರುತ್ತೆ ಅಂತ ಕೊಟ್ಟಿದ್ದಾರೆ, ಇದು ತಪ್ಪು. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡಿ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯ ಘೋಷಣೆಯ ಒಂದು ಪರಿಣಾಮಗಳು ಅಲ್ಲ ಅಂತ.
ನೋಡಿ, ರಾಜ್ಯ ವಿಧಾನಸಭೆಯ ವಿಸರ್ಜನೆ ಅಂತ ಕೊಟ್ಟಿದ್ದಾರೆ. ಸ್ಥಳೀಯ ಸರ್ಕಾರಗಳ ವಿಸರ್ಜನೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಂಡಳಿಗಳನ್ನ ತೆಗೆದುಹಾಕುವುದು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದಿಂದ ರಾಜ್ಯದ ಆಡಳಿತವನ್ನ ಸ್ವಾಧೀನಪಡಿಸಿಕೊಳ್ಳುವುದು ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವುದು ರಾಷ್ಟ್ರಪತಿ ಆಳ್ವಿಕೆಯಲ್ಲಿ ಇಲ್ಲಿ ಬರೋದಿಲ್ಲ ಅಂತ ನೋಡಿ. ಯಾವುದೋ ಪರಿಣಾಮಗಳು ಅಲ್ಲ ಅಂತ ಅಂದ್ರೆ ರಾಜ್ಯ ವಿಧಾನಸಭೆ ವಿಸರ್ಜನೆ ಇದು ಆಗೋದಿಲ್ಲ. ಸ್ಥಳೀಯ ಸರ್ಕಾರಗಳ ವಿಸರ್ಜನೆ ಇದು ಕೂಡ ಆಗೋದಿಲ್ಲ. ಇವೆರಡೂ ಕೂಡ ಒಂದೇ, ಹಾಗಾಗಿ ಇವೆರಡೂ ಕೂಡ ಆಗೋದಿಲ್ಲ. ಇದನ್ನ ಬಿಟ್ಟು ರಾಜ್ಯದಲ್ಲಿ ಮಂತ್ರಿ ಮಂಡಳಿಯನ್ನು ತೆಗೆದುಹಾಕುವುದು ಸರಿ ಇದೆ. ಕೇಂದ್ರ ಸರ್ಕಾರದಿಂದ ರಾಜ್ಯದ ಆಡಳಿತವನ್ನು ಸ್ವಾಧೀನಪಡಿಸಿಕೊಳ್ಳಬಹುದು. ಯಾವುದರಿಂದ ಅಂತ ಅಂದ್ರೆ ರಾಷ್ಟ್ರಪತಿ ಆಳ್ವಿಕೆಯ ಒಂದು ಘೋಷಣೆ ಪರಿಣಾಮದಿಂದ. ಓಕೆನಾ? ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಅಂದ್ರೆ ಆಪ್ಷನ್ ಎ 1 ಮತ್ತು 2 ಮಾತ್ರ. ಓಕೆನಾ? ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳಿದಾವೆ. ಎಲ್ಲರೂ ಕೂಡ ತಪ್ಪದೆ ಸಂಪೂರ್ಣವಾಗಿ ತರಗತಿಗಳನ್ನ ನೋಡ್ಕೊಳ್ತಾ ಹೋಗ್ಬೇಕು. ಇದರಿಂದ ಪ್ರತಿದಿನ ನಿಮಗೆ 8 ಗಂಟೆಗೆ, ರಾತ್ರಿ 8 ಗಂಟೆಗೆ 100 ಪ್ರಶ್ನೆಗಳು ಬರ್ತವೆ. 100 ಕ್ವಶನ್ಸ್ ಬರ್ತವೆ. ನೋಡ್ಕೊಳ್ತಾ ಹೋಗೋಣ. ನೋಡಿ, ಮೊದಲಿ ಬಾಹ್ಯ ಆಕ್ರಮಣ ಮತ್ತು ಆಂತರಿಕ ಅಡಚಣೆಯಿಂದ ಪ್ರತಿ ರಾಜ್ಯವನ್ನು ರಕ್ಷಿಸುವುದು ಒಕ್ಕೂಟದ ಕರ್ತವ್ಯ ಆಗಿದೆ. ಈ ಸಂವಿಧಾನದ ನಿಬಂಧನೆಗಳಿಗೆ ಅನುಸಾರವಾಗಿ ಪ್ರತಿ ರಾಜ್ಯ ಸರ್ಕಾರವನ್ನ ನಡೆಸುತ್ತಿದೆ ಎಂದು ಖಚಿತಪಡಿಸಿಕೊಳ್ಳಲಾಗುವುದು ಅಂತ ಕೊಟ್ಟಿದ್ದಾರೆ. ಇದು ಸಂವಿಧಾನದ ಕೆಳಗಿನ ಯಾವ ವಿಧಿಗಳ ಮೇಲಿನ ಹೇಳಿಕೆಯೊಂದಿಗೆ ವ್ಯವಹರಿಸುತ್ತವೆ ಅಂತ. ಅಂದ್ರೆ ಈಗೇನು ಬಾಹ್ಯ ಆಕ್ರಮಣ ಮತ್ತು ಆಂತರಿಕ ಅಡಚಣೆಯಿಂದ ಪ್ರತಿ ರಾಜ್ಯವನ್ನು ರಕ್ಷಣೆ ಮಾಡೋದು ಒಕ್ಕೂಟದ ಒಂದು ಕರ್ತವ್ಯ ಆಗಿದೆ ಅಂತ. ನೆಕ್ಸ್ಟ್, ಈ ಸಂವಿಧಾನದ ನಿಬಂಧನೆಗಳಿಗೆ ಅನುಸಾರವಾಗಿ ಪ್ರತಿ ರಾಜ್ಯ ಸರ್ಕಾರವನ್ನ ನಡೆಸುತ್ತೆ ಅಂತ ಇಲ್ಲಿ ಯಾವ ವಿಧಿಯಲ್ಲಿ ಕಂಡು ಬರುತ್ತೆ ಅಂತ ಕೊಟ್ಟಿದ್ದಾರೆ. ನೋಡಿ, ಇದು 355ನೇ ವಿಧಿಯಲ್ಲಿ ಕಂಡು ಬರ್ತದೆ. ನೋಡಿ, ತುರ್ತು ಸೇವೆಗಳು ಅಂತ, ತುರ್ತು ಏನು ವಿಧಿಗಳು ಅಂತ ಕೊಟ್ಟಿರ್ತದೆ 352, 356, 360. ನ್ಯಾಷನಲ್ ಎಮರ್ಜೆನ್ಸಿ, ಸ್ಟೇಟ್ ಎಮರ್ಜೆನ್ಸಿ, ಫೈನಾನ್ಷಿಯಲ್ ಎಮರ್ಜೆನ್ಸಿ. ಟೋಟಲ್ ಆಗಿ 3 ಎಮರ್ಜೆನ್ಸಿ ಇದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ 355ನೇ ವಿಧಿಯಲ್ಲಿ ಇದನ್ನ ಹೇಳಲಾಗಿರ್ತಕ್ಕಂಥದ್ದು. ಓಕೆನಾ? ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ, ನೋಂದಾಯಿತ ಮತದಾರನ ಹೆಸರಿನಲ್ಲಿ ಬೇರೆಯವರು ಮೊದಲೇ ಮತ ಚಲಾಯಿಸಿದ್ದರೆ ಇದನ್ನು ನೋಂದಾಯಿತ ಮತದಾರರ ಪ್ರಶ್ನಿಸಿ ಸಂಬಂಧಪಟ್ಟ ದಾಖಲೆಗಳೊಂದಿಗೆ ಸಾಕ್ಷಿ ನೀಡಿದರಿಗೆ ಅವನಿಗೆ ಸಿಗುವ ಮತದಾನದ ಅವಕಾಶ ಯಾವುದು ಅಂತ. ನೋಡಿ, ಅಂದ್ರೆ ಒಬ್ಬ ವ್ಯಕ್ತಿ ಇರ್ತಾನೆ ಅನ್ಕೊಳ್ಳಿ. ಈ ವ್ಯಕ್ತಿಯ ಒಂದು ವೋಟ್ ಮಾಡಬಹುದು. ಓಕೆನಾ? ಈ ವ್ಯಕ್ತಿಯ ವೋಟ್ ಮಾಡತಕ್ಕಂಥ ಒಂದು ಅಧಿಕಾರವನ್ನ ಯಾರೋ ಇನ್ನೊಬ್ಬ ವ್ಯಕ್ತಿ ಹೋಗಿ ಅವನ ವೋಟನ್ನ ಇವನು ಮಾಡ್ಬಿಟ್ಟಿರ್ತಾನೆ. ಅಲ್ಲಿ ವೋಟ್ ಇವನ್ ಆಗಿದೆ ಅಂತ ಬಂದ್ಬಿಟ್ಟಿರುತ್ತೆ. ಆದ್ರೆ ಇವನು ವೋಟ್ ಮಾಡಿರೋದಿಲ್ಲ. ಇವನ್ ಏನ್ ಮಾಡ್ತಾನೆ, ನೆಕ್ಸ್ಟ್ ಇವನು ವೋಟ್ ಮಾಡಕ್ ಹೋದಾಗ ಅಲ್ಲಿ ಏನು ಅಫಿಷಿಯಲ್ಸ್ ಇರ್ತಾರೆ, ಅವ್ರು ಕೇಳ್ತಾರೆ, ನಿಮ್ದಾಗ್ಲೇ ಆಲ್ರೆಡಿ ವೋಟ್ ಮಾಡಿದಿರಲ್ಲ ಅಂತ ಕೇಳ್ತಾರೆ. ಆದ್ರೆ ಅವನು ಮಾಡಿರೋದಿಲ್ಲ. ಹಾಗಾದ್ರೆ ಅವನು ಯಾವ ರೀತಿ ಕೇಳಬಹುದು ಅಂತ ಕೇಳಿದರೆ ಅದನ್ನ ಟೆಂಡರ್ಡ್ ಮತ ಅಂತ ನಾವು ಕರಿತೇವೆ. ನೋಡಿ, ಟೆಂಡರ್ಡ್ ಮತ ಅಂತ. ಪ್ರಾಕ್ಸಿ ಮತ ಇದು ತಪ್ಪು. ಪ್ರಾಕ್ಸಿ ಮತ ಅಂತ ಅಂದ್ರೆ ಏನು ಫೇಕ್ ವೋಟ್ ಅಂತ. ಫೇಕ್ ವೋಟ್ ಇದು ತಪ್ಪು. ಓಕೆನಾ? ಟೆಂಡರ್ಡ್ ಮತ ಅಂತ ಕರಿತೇವೆ. ವೆರಿ ವೆರಿ ಇಂಪಾರ್ಟೆಂಟ್. ಆಪ್ಷನ್ ಸಿ ಸರಿಯಾದ ಉತ್ತರ. ನೋಡಿ, ಮುಂದಿನ ಪ್ರಶ್ನೆ, ಕೇಂದ್ರ ಮಟ್ಟದ ಚುನಾವಣಾ ಪ್ರಕ್ರಿಯೆಯಲ್ಲಿ ದಕ್ಷ ಪರಿಣಾಮಕಾರಿ ನಿರ್ವಹಣಾ ಮೇಲ್ವಿಚಾರಣೆ ಮಾಡಲು ಜಾಗೃತಿ ವೀಕ್ಷಕರನ್ನ ಯಾವಾಗ ಪರಿಚಯ ಮಾಡಲಾಯಿತು ಅಂತ. ಜಾಗೃತಿ ವೀಕ್ಷಕರನ್ನ ಯಾವಾಗ ಇಲ್ಲಿ ಪರಿಚಯ ಮಾಡಲಾಯಿತು ಅಂತ ಇಲ್ಲಿ ಕೇಳಿದರೆ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಯಾವಾಗ ಪರಿಚಯ ಮಾಡಿದ್ರು ಅಂತ ಅಂದ್ರೆ ಇಲ್ಲಿ 16ನೇ ಒಂದು ಲೋಕಸಭಾ ಚುನಾವಣೆಯಲ್ಲಿ ಇದನ್ನ ಪರಿಚಯ ಮಾಡಿದ್ರು. 16ನೇ ಲೋಕಸಭಾ ಚುನಾವಣೆ 2014ರಲ್ಲಿ ಇದನ್ನ ಪರಿಚಯ ಮಾಡಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಇಲ್ಲೂ ಕೂಡ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಈ ಕಡೆ ಆದಿನಾಥ, ಪದ್ಮಪ್ರಭಾ, ಮಲ್ಲಿನಾಥ, ನೇಮಿನಾಥ ಅಂತ ದೇವರುಗಳ ಹೆಸರಿದೆ. ನೆಕ್ಸ್ಟ್ ಇಲ್ಲಿ ನೀಲಿ, ಕಪ್ಪು, ಕೆಂಪು ಚಿನ್ನ ಅಂತ ಕೊಟ್ಟಿದ್ದಾರೆ. ಇದು ದೇವರುಗಳು ಇರ್ತಕ್ಕಂಥದ್ದು. ಓಕೆನಾ? ಹಾಗಾದ್ರೆ ಇಲ್ಲಿ ಆದಿನಾಥ ಏನಿದ್ದಾನೆ ಇವನು ಕೆಂಪು ಬಣ್ಣದಲ್ಲಿ ಇರ್ತಾನೆ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿ ಪದ್ಮಪ್ರಭಾ ಅಂತ ಏನಿದ್ದಾರೆ ಅದು ಚಿನ್ನದಲ್ಲಿ ಇರ್ತದೆ. ಮತ್ತು ಮಲ್ಲಿನಾಥ ಎಂಬತಕ್ಕಂಥದ್ದು ನೀಲಿ ಬಣ್ಣದಾಗಿರ್ತದೆ. ಸಾರಿ, ಮಲ್ಲಿನಾಥ ನೀಲಿ, ಮತ್ತೆ ನೇಮಿನಾಥ ಎಂಬತಕ್ಕಂಥದ್ದು ಕಪ್ಪು. ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೂಡ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಇಲ್ಲೂ ಕೂಡ ಏನು 3 ಜೈನ ಸಮ್ಮೇಳನಗಳು ನಡೆದ ಸ್ಥಳಗಳು ಯಾವ್ಯಾವುದು ಅಂತ. ಜೈನ ಸಮ್ಮೇಳನಗಳು ಇನ್ನು ಬೌದ್ಧ ಸಂಗೀತ ಅಂತ ಕರಿತೇವೆ. ಟೋಟಲ್ ಆಗಿ 4 ಬೌದ್ಧ ಸಂಗೀತ ಆಗ್ತದೆ, 3 ಜೈನ ಸಮ್ಮೇಳನಗಳು ಆಗ್ತವೆ. ಅವು ಯಾವ್ಯಾವುದು ಅಂತ ನೋಡಿ. ಮೊದಲನೇದು ಲುಂಬಿನಿಯಲ್ಲಿ ಆಗ್ತದೆ, ವಲ್ಲಭಿಯಲ್ಲಿ ಆಗ್ತದೆ, ಮಥುರಾದಲ್ಲಿ ಆಗ್ತದೆ. ಓಕೆನಾ? ವೆರಿ ವೆರಿ ಇಂಪಾರ್ಟೆಂಟ್. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ. ಆಯ್ತಾ? ಅರ್ಥ ಆಯ್ತಾ? ಆಪ್ಷನ್ ಬಿ 3 ಜೈನ ಸಮ್ಮೇಳನಗಳು ನಡೀತವೆ. ಅದಾದ ಬಳಿಕ ಬೌದ್ಧ ಸಮ್ಮೇಳನಗಳು 4 ಇರ್ತವೆ. ಅವೆಲ್ಲೆಲ್ಲಾಗಿದ್ದಾವೆ ಎಲ್ಲರೂ ಕೂಡ ನೀವು ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಕೂಡ ಮಾಡಬಹುದು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ,
ಯಾರ ನಡುವಿನ ಕಲಹವು ಜೈನ ಮತವು ಶ್ವೇತಾಂಬರ ಮತ್ತು ದಿಗಂಬರ ಪಂಥಗಳಾಗಿ ಒಡೆಯಲು ಕಾರಣವಾಯಿತು? ನೋಡಿ, ಯಾರ ನಡುವಿನ ಕಲಹವು ಜೈನ ಮತವು ಶ್ವೇತಾಂಬರ ಮತ್ತು ದಿಗಂಬರ ಪಂಥಗಳಾಗಿ ಒಡೆಯಲು ಕಾರಣ ಆಯಿತು ಅಂತ ಕೇಳಿದರೆ, ನೋಡಿ, ಭದ್ರಬಾಹು ಮತ್ತು ಸ್ಥೂಲಬಾಹು ಅಂತ. ನೋಡಿ, ಸ್ಥೂಲಬಾಹು ಅಥವಾ ಭದ್ರ ಬಾಹು ಇವರಿಬ್ಬರ ಒಂದು ಕಾರಣದಿಂದಾಗಿ ಈ ಒಂದು ಜೈನ ಮತ ಏನಿದೆ ಅದು ಎರಡು ಭಾಗವಾಗಿ ಏನು ಡಿವೈಡ್ ಆಗುತ್ತೆ ಅಂತ. ಅದೇ ರೀತಿ ಮುಂದಿನ ಪ್ರಶ್ನೆ, ಎರಡನೇ ಬೌದ್ಧ ಸಮ್ಮೇಳನದಲ್ಲಿ ನೋಡಿ, ಎರಡನೇ ಬೌದ್ಧ ಸಮ್ಮೇಳನದಲ್ಲಿ ಬೌದ್ಧರು ಎರಡು ಪಂಥಗಳಾಗಿ ವಿಭಾಗಗೊಳ್ತಾರೆ. ಅವರುಗಳು ಯಾವ ಯಾವ್ದು ಅಂತ ಕೊಟ್ಟಿದ್ದಾರೆ ನೋಡಿ. ಸ್ಥವಿರವಾದಿ ಇದೆ, ಮಹಾಸಾಂಘಿಕ ಅಂತ ಇದೆ, ವಜ್ರಯಾನ, ಕಾಲಚಕ್ರಯಾನ ಅಂತ. ನೋಡಿ, ಸ್ಥವಿರವಾದಿ ಅಂತ ಅಂದ್ರೆ ಹೆಂಗಿರ್ತಾರೋ ಹಂಗೆ ಇರೋದು. ನೆಕ್ಸ್ಟ್ ಮಹಾಸಾಂಘಿಕ ಅಂತ ಅಂದ್ರೆ ಇವರು ಚೇಂಜರ್ಸ್ ಅಂತ, ಪ್ರೋ ಚೇಂಜರ್ಸ್ ಅಂತ ನಾವು ಕರಿತೇವೆ. ಪ್ರೋ ಚೇಂಜರ್ಸ್ ಅಂತ ಕರಿತೇವೆ. ಅದೇ ವಜ್ರಯಾನ ಬೌದ್ಧಿಸಂ ಅಂತ ಅಂದ್ರೆ ಇದ್ಯಾವ್ದಪ್ಪ ಅಂತ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದ್ಸಲಿ ಮಾಡ್ತಾರೆ. ಬಿ ಆರ್ ಅಂಬೇಡ್ಕರ್ ಅವರು ಇವ್ರು ಮಾಡೋದು ಯಾವ್ದಪ್ಪ ಅಂತ ಅಂದ್ರೆ ವಜ್ರಯಾನ ಬೌದ್ಧಿಸಂ. ಓಕೆನಾ? ಇಲ್ಲಿ ಯಾವ್ದು ಸರಿ ಅಂತ ಅಂದ್ರೆ 1 ಮತ್ತು 2, ಸ್ಥವಿರವಾದಿ ಮತ್ತೆ ಮಹಾಸಂಘಿಕರು ಅಂತ. ಓಕೆನಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಪ್ಪಾ ಇದೆ ಅಂತ ಅಂದ್ರೆ, ಬುದ್ಧನ ಜ್ಞಾನೋದಯ ಪಡೆದ ಅರಳಿ ವೃಕ್ಷವನ್ನು ಯಾರ ಆದೇಶದಿಂದ ಕಡಿಯಲಾಯಿತು ಅಂತ. ಬುದ್ಧನು ಜ್ಞಾನೋದಯ ಪಡೆದಂತ ಒಂದು ಅರಳಿ ವೃಕ್ಷ ಏನಿದೆ ಅದನ್ನ ಯಾರ ಆದೇಶದಂತೆ ಕಡಿಯಲಾಯಿತು ಅಂತ ಅಂದ್ರೆ ಶಶಾಂಕನ ಆದೇಶದಂತೆ. ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ನೋಡಿ, ಈ ರೀತಿಯಾಗಿ ಹಿಸ್ಟ್ರಿ ಕ್ವಶನ್ಸ್ ಗಳು ಕೇಳ್ತಾರೆ. ನೋಡಿ, ನಿಮಗೆ ಕ್ವಶನ್ ಪೇಪರ್ ಯಾವ ರೀತಿ ಇದೆ ಅಂತ ಅಂದ್ರೆ, ನಿಮಗೆ ಹಿಸ್ಟ್ರಿ ನಿಮಗೆ ಒಂದೇ ಸಲಿ ಕಂಪ್ಲೀಟ್ ಆಗಿ ಯಾವ ರೀತಿ ಆಗುತ್ತೆ ಅಂತಂದ್ರೆ ಇಲ್ಲಿ ರಿವೈಸ್ ಆಗುತ್ತೆ. ಕಂಪ್ಲೀಟ್ ಆಗಿ ರಿವೈಸ್ ಆಗ್ತದೆ. ಅದಕ್ಕಾಗಿ ತರಗತಿಗಳನ್ನ ಮಿಸ್ ಮಾಡ್ಕೊಳ್ಳದೆ ನೋಡ್ಕೊತಾ ಹೋಗಿ. ತುಂಬಾ ಯೂಸ್ಫುಲ್ ಆಗ್ತದೆ ನಿಮಗೆ ಪರೀಕ್ಷೆಯನ್ನ ಬರೆಯೋದಕ್ಕೆ. ನೋಡಿ, ಯಾವ ಬೌದ್ಧ ಪಂಥ ತಂತ್ರ ಮತ್ತು ಹಠಯೋಗವನ್ನ ನಂಬುತ್ತದೆ ಅಂತ. ಯಾವ ಬೌದ್ಧ ಪಂಥ ತಂತ್ರ ಮತ್ತು ಹಠಯೋಗವನ್ನ ನಂಬುತ್ತೆ ಅಂತ ಅಂದ್ರೆ ವಜ್ರಯಾನ ಅಂತಕ್ಕಂಥದ್ದು. ಇದನ್ನ ಯಾರು ಮಾಡ್ತಾರೆ? ಬಿ ಆರ್ ಅಂಬೇಡ್ಕರ್. ಓಕೆನಾ? ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೂಡ. ಅದೇ ರೀತಿ ಮುಂದಿನ ಪ್ರಶ್ನೆ, ಆಧುನಿಕ ಆವರ್ತ ಕೋಷ್ಟಕದ ಕುರಿತು ಗುಂಪುಗಳನ್ನ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಏನಪ್ಪಾ ಗುಂಪುಗಳು ಅಂತ ಅಂದ್ರೆ ನಮಗೆ ಇದರಲ್ಲಿ ಒಂದು ಗೊತ್ತಿದ್ರು ನಾವು ಆನ್ಸರ್ ಮಾಡಬಹುದು. ನೋಡಿ, 13ನೇ ಗುಂಪು, 14ನೇ ಗುಂಪು, 15ನೇದು, 17ನೇದು, 16ನೇದು, 18ನೇದು ಅಂತ ಕೊಟ್ಟಿದ್ದಾರೆ. ನೋಡಿ, ಸೈನ್ಸ್ ಮಾಡಿದವರು, ಸೈನ್ಸ್ ಅಥವಾ ವಿಜ್ಞಾನ ವಿಷಯವನ್ನ 10th ಮತ್ತು 12th ನಲ್ಲಿ ಕೇಳಿರೋದು ನಿಮಗೆ ಈಸಿಯಾಗಿ ನೀವು ಇದನ್ನ ಆನ್ಸರ್ ಮಾಡಬಹುದು. 18ನೇ ಗುಂಪು ಇನರ್ಟ್ ಗ್ಯಾಸ್ ಅಂತ ಕರಿತೇವೆ. ಅದನ್ನ ಕನ್ನಡದಲ್ಲಿ ನಾವು ಜಡಾನಿಲಿಗಳು ಅಂತ ಕರಿತಾರೆ. 1ನೇದು ಹೂ ಎಂಬತಕ್ಕಂಥದ್ದು. 6ನೇದು 1ನೇದು ಆಗ್ತದೆ. ನೋಡಿ, ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಓಕೆನಾ? ಅದೇ ರೀತಿಯಲ್ಲಿ 13ನೇ ಗುಂಪು ನೋಡಿ, ನೈಟ್ರೋಜನ್ ಕುಟುಂಬ, ಕಾರ್ಬನ್ ಕುಟುಂಬ, ಬೋರಾನ್ ಕುಟುಂಬ, ಹ್ಯಾಲೋಜನ್ ಕುಟುಂಬ. ನೋಡಿ, ಹ್ಯಾಲೋಜನ್ ಕುಟುಂಬ ನಮಗೆ ಗೊತ್ತಿದೆ. ಹ್ಯಾಲೋಜನ್ ಅಂತ ಅಂದ್ರೆ ಜಡಾನಿಗಳ ಪಕ್ಕದಲ್ಲೇ ಇರ್ತದೆ. ಅದು ಯಾವ್ದಪ್ಪ ಅಂತಂದ್ರೆ 17ನೇ ಗುಂಪು. ನೋಡಿ, ಇ ಎಂಬತಕ್ಕಂಥದ್ದು 5ನೇದು. ಓಕೆನಾ? ಯಾವ್ದ್ರಲ್ಲಿ ಇದೆ? ಇದು ಒಂದ್ರಲ್ಲಿ ಮಾತ್ರ ಇದೆ ನೋಡಿ. ಇದು ಸರಿ ಉತ್ತರ. ಈಸಿಯಾಗಿ ಆನ್ಸರ್ ಮಾಡಬಹುದು ಸೈನ್ಸ್ ಮಾಡತಕ್ಕಂಥ ಒಂದು ವಿದ್ಯಾರ್ಥಿಗಳು. ಆದರೆ ಬೇರೆ ಅಂತ ಏನು ಆರ್ಟ್ಸ್ ಮತ್ತೆ ಕಾಮರ್ಸ್ ಮಾಡಿರ್ತಕ್ಕಂಥದ್ದು, ಆರ್ಟ್ಸ್ ಕಾಮರ್ಸ್ ಅವರು ಸ್ವಲ್ಪ ಓದ್ಕೋಬೇಕು. ಓದ್ಕೊಂಡ್ರೆ ನೀವು ಈಸಿಯಾಗಿ ಇದನ್ನು ಕೂಡ ಮಾಡಬಹುದು. ಆವರ್ತಕ ಕೋಷ್ಟಕದಲ್ಲಿ ಟೋಟಲ್ ಆಗಿ 118 ಎಲಿಮೆಂಟ್ಸ್ ಗಳು ಇದಾವೆ. ಒಂದ್ಸರಿ ನೋಡ್ಕೊಳ್ಳಿ. SPDF ಎಂಬತಕ್ಕಂಥದ್ದು ಇದಿರ್ತದೆ. SPDF ಅಂತ. KLMN ಶೆಲ್ಸ್ ಅಂತ ಇರ್ತವೆ. ಇವೆಲ್ಲವನ್ನು ಕೂಡ ನೀವು ಒಂದ್ಸಲಿ ಓದ್ಕೊಂಡ್ರೆ ನಿಮಗೂ ಕೂಡ ಈಸಿಯಾಗಿ ಅರ್ಥ ಆಗ್ತದೆ. ಓಕೆ, ಅದೇ ರೀತಿ ಮುಂದಿನ ಪ್ರಶ್ನೆ, ನೋವುಗಳು ಮಾಯುವುದು ತಡವಾಗುವುದು ಕೆಳಗಿನ ಯಾವ ವಿಟಮಿನ್ ಕೊರತೆಯಿಂದ ಆಗುತ್ತದೆ ಅಂತ. ನೋವುಗಳು ಮಾಯೋದು ಮತ್ತು ತಡ ಆಗೋದು ಇದು ಯಾವ ವಿಟಮಿನ್ ಕೊರತೆಯಿಂದ ಆಗುತ್ತೆ ಅಂತ ಅಂದ್ರೆ ವಿಟಮಿನ್ ಸಿ ಕೊರತೆಯಿಂದ ಆಗ್ತದೆ. ಓಕೆನಾ? ವಿಟಮಿನ್ ಸಿ ವೆರಿ ವೆರಿ ಇಂಪಾರ್ಟೆಂಟ್. ಇದರಿಂದ ಸ್ಕರ್ವಿ ಅಂತಕ್ಕಂಥ ರೋಗ ಬರ್ತದೆ. ವಿಟಮಿನ್ ಡಿ ಇಂದ ಯಾವ್ದು ಬರುತ್ತೆ? ರಿಕೆಟ್ಸ್ ಬರುತ್ತೆ. ವಿಟಮಿನ್ ಬಿ ಇಂದ ಯಾವ್ದು ಬರುತ್ತೆ? ಬೆರಿ. ಮತ್ತೆ ವಿಟಮಿನ್ ಎ ಇಂದ ಇರುಳು ಕುರುಡು. ನೈಟ್ ಬ್ಲೈಂಡ್ನೆಸ್ ಅಂತ ಕರಿತೇವೆ. ಎಲ್ಲವನ್ನು ಕೂಡ ನೆನ್ಪಿಟ್ಕೊಳ್ಳಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಮುಂದಿನ ಪ್ರಶ್ನೆ ಏನಿದೆ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ. ನೋಡಿ, ಡಿಸಲಿನೇಷನ್ ಅಂತ ಕೊಟ್ಟಿದ್ರೆ ಸಮುದ್ರದ ನೀರು ಅಂತ ಇದೆ. ವೆರಿ ವೆರಿ ಇಂಪಾರ್ಟೆಂಟ್, ಸರಿ ಇದೆ. ಡಿಸಲೈನೇಷನ್ ಅಂತ ಅಂದ್ರೆ ಉಪ್ಪು ನೀರನ್ನ ನಾರ್ಮಲ್ ನೀರು ಮಾಡೋದು ಡಿಸಲೈನೈಸೇಷನ್ ಅಂತ.
ಓಕೆ ಸರಿ ಇದೆ. ರಿವರ್ಸ್ ಆಸ್ಮೋಸಿಸ್ ಕೊಟ್ಟಿದ್ದಾರೆ, ಕುಡಿಯುವ ನೀರು ರಿವರ್ಸ್ ಆಸ್ಮೋಸಿಸ್ ಆಗುತ್ತೆ, ಇದು ಕೂಡ ಸರಿ ಇದೆ. ಡಿನ್ಯಾಚುರೇಷನ್ ಅಂತ ಇದೆ, ಡಿನ್ಯಾಚುರೇಷನ್ ಅನ್ನ ಪ್ರೋಟೀನ್ ನಾವು ಏನ್ ಮಾಡ್ತೇವೆ ಅಂತಾನೆ ಡಿನ್ಯಾಚುರೇಷನ್ ಮಾಡ್ತೇವೆ, ಇದು ಸರಿ ಇದೆ. ಆದ್ರೆ ಪಾಶ್ಚರೈಸೇಷನ್ ಅಂತ, ಪ್ಯಾಸ್ಚರೈಸೇಷನ್ ಈಸ್ಟ್ ಆಗ್ತದೆ, ಇಲ್ಲಿ ಚಹಾ ಕೊಟ್ಟಿದ್ದಾರೆ, ಇದು ಆಗೋದಿಲ್ಲ. ಹಾಗಾಗಿ ಆಪ್ಷನ್ ಡಿ ಸರಿ ಇದೆ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಕೆಳಗಿನವುಗಳಲ್ಲಿ ಯಾವುದು ಸಾಂಕ್ರಾಮಿಕ ರೋಗ ಮತ್ತು ವಿದೇಶಿ ಆಕ್ರಮಣಕಾರರ ವಿರುದ್ಧ ದೇಹವನ್ನ ರಕ್ಷಣೆ ಮಾಡುತ್ತೆ ಅಂತ. ಸಾಂಕ್ರಾಮಿಕ ರೋಗ ಮತ್ತು ವಿದೇಶಿ ಆಕ್ರಮಣಕಾರರ ವಿರುದ್ಧ ದೇಹವನ್ನ ಇಲ್ಲಿ ರಕ್ಷಣೆ ಮಾಡುತ್ತೆ ಅಂತ. ಲ್ಯೂಕೋಸೈಟ್ಸ್ ಗಳು ನೋಡಿ, ನಿಮಗೆ WBC ಅಂತ ಆದ್ರೆ ಈಸಿಯಾಗಿ ಆನ್ಸರ್ ಮಾಡ್ತೀರಾ, ಬಿಳಿ ರಕ್ತ ಕಣಗಳು ಅಂತ. ಅದನ್ನ ಈ ರೀತಿ ಕೊಟ್ಟರೆ ಲ್ಯೂಕೋಸೈಟ್ಸ್ ಅಂತ. ನೋಡಿ, WBC ಏನ್ ಕರೀತಾರೆ, ಲ್ಯೂಕೋಸೈಟ್ಸ್ ಅಂತ ಕರೀತಾರೆ. ಅದೇ ಇಲ್ಲಿ ರೆಡ್ ಬ್ಲಡ್ ಸೆಲ್ಸ್ ಅಥವಾ ಕೆಂಪು ರಕ್ತ ಕಣನ ಇಲ್ಲಿ ಎರಿಥ್ರೋಸೈಟ್ಸ್ ಅಂತ ಕರೀತಾರೆ. ನೋಡಿ, ಈಸಿಯಾಗಿ ಯಾವ ರೀತಿ ನೆನ್ಪಿಟ್ಕೋಬೇಕು, ಕೆಂಪು ರೆಡ್ ಆರಿದೆ, ಎರಡನೇದು ಆರಿದೆ, ಎರಿಥ್ರೋಸೈಟ್ಸ್. ಇಲ್ಲೂ ಆರು ಓದ್ತೀರಾ, ಇಲ್ಲೂ ಆರು ಓದ್ತೀರಾ, ಹಾಗಾಗಿ ಇದು ಕೆಂಪು ರಕ್ತ ಕಣಗಳಿಗೆ ಸಂಬಂಧಪಟ್ಟಿದೆ. ಅದೇ ಲ್ಯೂಕೋಸೈಟ್ಸ್ ಅಲ್ಲಿ ಎಲ್ಲೂ ಕೂಡ ಆರಿಲ್ಲ, ಅದಕ್ಕಾಗಿ ಅದು ಏನಪ್ಪಾ ಅಂತ ವೈಟ್ ಬ್ಲಡ್ ಸೆಲ್ಸ್. ಓಕೆನಾ, ಅರ್ಥ ಆಯ್ತಾ? ಮತ್ತೆ ಗಾಲ್ಗಿ ಸಂಕೀರ್ಣ ಅಂತ ಕೊಟ್ಟಿದ್ದಾರೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇವಲ್ಲ. ಆಪ್ಷನ್ ಎ ಇಲ್ಲಿ ಸರಿದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ, ಕಾಯ್ದೆಗಳು ಮತ್ತು ವರ್ಷ ಕೊಟ್ಟಿದ್ದಾರೆ. ನೋಡಿ, ಜಲ ಅಂತ ಕೊಟ್ಟಿದ್ದಾರೆ, ಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆ, ಜಲ ಕಾಯ್ದೆ ಅಂತ ಕೊಟ್ಟಿದ್ದಾರೆ. ವಾಯು ಮಾಲಿನ್ಯ ವಾಯು ಕಾಯ್ದೆ ಅಂತ ಕೊಟ್ಟಿದ್ದಾರೆ, ಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆ. ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅಂತ ಕೊಟ್ಟಿದ್ದಾರೆ, ನ್ಯಾಷನಲ್ ಹಸಿರು ನ್ಯಾಯ ಮಂಡಳಿ ಅಂತ ಕೊಟ್ಟಿದ್ದಾರೆ. ವನ್ಯಜೀವಿ ರಕ್ಷಣಾ ಕಾಯ್ದೆ, ನಮಗೆ ಒಂದು ಗೊತ್ತಿದೆ, ವನ್ಯಜೀವಿ ರಕ್ಷಣಾ ಕಾಯ್ದೆ ನಾವು ತುಂಬಾ ಸಲ ಓದಿರ್ತೇವೆ, 1972 ಅಂತ. ಅದನ್ನ ನೋಡ್ಕೊಂಡು ನಾವು ಆನ್ಸರ್ ಮಾಡೋಣ. ನೋಡಿ, ನಾಲ್ಕನೇದು ಎರಡು ಆಪ್ಷನ್ ಬರಬೇಕು, ಇದ್ರಲ್ಲಿ ಒಂದಿದೆ, ಇದ್ರಲ್ಲಿ ಒಂದಿದೆ, ಮತ್ತೆ ಇನ್ನೊಂದು ನಮಗೆ ಗೊತ್ತಾಯ್ತು ಅಂತಾನೆ ಆನ್ಸರ್ ಮಾಡಬಹುದು. ನೋಡಿ, ನೆಕ್ಸ್ಟ್ ಜಲಕ್ಕೆ ಸಂಬಂಧಪಟ್ಟಂತೆ ಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆ, ಒಂದೇದು ಯಾವ್ದಪ್ಪ ಅಂತ ಅಂದ್ರೆ 1974ರಲ್ಲಿ ಬರ್ತದೆ. ಇದು ಯಾವ್ದಪ್ಪ ಅಂತ ಅಂದ್ರೆ ಜಲ ಮಾಲಿನ್ಯ ಒಂದು ನಿಯಂತ್ರಣ ಮಂಡಳಿ 1974ರಲ್ಲಿ ಬರ್ತದೆ, ಹಾಗಾಗಿ ಇದು ಸರಿ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಎರಡನೇದು ಯಾವುದು, ವಾಯು ಮಾಲಿನ್ಯ ನಿಯಂತ್ರಣ ಕಾಯ್ದೆ ಏನಿದೆ, ಇದು 1981ರಲ್ಲಿ ಬರ್ತದೆ, ಏರ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ. ಓಕೆನಾ. ನೆಕ್ಸ್ಟ್ ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿ ಏನಿದೆ, ಅದು 2010ರಲ್ಲಿ ಬರ್ತದೆ. ಓಕೆನಾ, ಹಾಗಾಗಿ ಆಪ್ಷನ್ ಇಲ್ಲಿ ಏನಪ್ಪಾ ಅಂತ ಅಂದ್ರೆ ಡಿ ಸರಿ ಉತ್ತರ. ನೆನ್ಪಿಟ್ಕೊಳ್ಳಿ, ಪಕ್ಕಾ ಪ್ರಶ್ನೆಗಳು, ಇದನ್ನ ನೆನ್ಪಿಟ್ಕೋಬೇಕಂತ ಇಲ್ಲ, ನೀವು ಒಂದ್ಸಲಿ ನಾವು ತರಗತಿಗಳನ್ನು ನೋಡಿದ್ರೆ ನಿಮಗೆ ನೆನಪಾಗ್ತದೆ, ನಿಮಗೆ ಪ್ರಶ್ನೆಗಳು ಈಸಿಯಾಗಿ ನೀವು ನಿಮ್ಮ ಒಂದು ಪರೀಕ್ಷೆನ ಬರೀತಾ ಇರ್ತೀರ, ಅಲ್ಲಿ ನಿಮಗೆ ಯೂಸ್ಫುಲ್ ಆಗ್ತವೆ. ನೋಡಿ, ಯಾರ್ಯಾರ ತರಗತಿಗಳನ್ನ ನೋಡ್ತಾ ಇದ್ರೆ ಎಲ್ಲರೂ ಕೂಡ ತರಗತಿಗಳನ್ನ ಯೂಸ್ಫುಲ್ ಮಾಡ್ಕೋಬೇಕು. ಯಾಕೆ ಅಂತ ಅಂದ್ರೆ ನಾವೇ ತರಗತಿಗಳನ್ನ ಮಾಡ್ತಾ ಇದ್ದೇವೆ, ನಾವು ಟೋಟಲ್ ಆಗಿ 10 to 6 ವರ್ಕ್ ಮಾಡ್ಕೊಂಡು ಅಲ್ಲಿಂದ ಬಂದು 100 ಪ್ರಶ್ನೆಗಳಿಗೆ ನಿಮಗೆ ಆನ್ಸರ್ ಅನ್ನ, ಕ್ವಶನ್ಸ್ ಮತ್ತೆ ಆನ್ಸರ್ಸ್ ಎಲ್ಲವನ್ನು ಕೂಡ ನಿಮಗೆ KEA ರೂಪದಲ್ಲಿ, KEA ಏನು ಪರೀಕ್ಷೆ ಮಾಡ್ತೇವೆ ಆ ರೂಪದಲ್ಲಿ ನಿಮಗೆ ತರಗತಿಗಳನ್ನ ಕೊಡ್ತಾ ಇದ್ದೇವೆ ಅಂತ ಅಂದ್ರೆ ನೀವು ದಿನಕ್ಕೆ ಒಂದು ಅರೌಂಡ್ 40 ಮಿನಿಟ್ಸ್ ತರಗತಿಗಳನ್ನ ನೋಡೋದಕ್ಕೆ ಆಗೋಲ್ವಾ? ನೋಡಿ, ಈಸಿಯಾಗಿ ನೋಡ್ಕೋಬಹುದು. ನಮ್ಮ ತರಗತಿಗಳು ನಿಮ್ಗೆ 40 ನಿಮಿಷದಲ್ಲಿ 100 ಪ್ರಶ್ನೆಗಳಿಗೆ ಆನ್ಸರ್ನ ಮತ್ತೆ 100 ಪ್ರಶ್ನೆಗಳಿಗೆ ಒಂದು ಸರಿಯಾದ ಉತ್ತರಗಳನ್ನ ತಿಳ್ಕೊತೀರಾ ಅಂತ ಅಂದ್ರೆ ಅದು ಎಲ್ಲಿ ಸಿಗುತ್ತೆ? ನಮ್ಮ ಚಾನಲ್ ಅಲ್ಲಿ ಮಾತ್ರ ಸಿಗುತ್ತೆ. ಬೇರೆ ಬೇರೆ ಚಾನಲ್ಗಳಲ್ಲಿ ನಿಮಗೆ 10 ಕ್ವಶನ್ಸ್ ತರ್ತಾರೆ, 360 ಅನಾಲಿಸಿಸ್ ಅಂತ ಹೇಳ್ತಾರೆ, ಆದ್ರೆ ನಿಮಗೆ ಏನ್ ಮಾಡ್ತಾರೆ, ಆ 10 ಕ್ವಶನ್ಸ್ ಬಗ್ಗೆ ಗೊತ್ತಾಗ್ತದೆ. ನೀವು PhD ಮಾಡಬೇಕಾಗಿಲ್ಲ, ನೀವು ಜಾಬ್ ತಗೋಬೇಕು ಅಂತ ಅಂದ್ರೆ PhD ಮಾಡಬೇಕಾಗಿಲ್ಲ, ಎಷ್ಟು ಇನ್ಫಾರ್ಮೇಶನ್ ಗೇನ್ ಮಾಡ್ಕೋಬೇಕು ಅಷ್ಟು ಗೇನ್ ಮಾಡ್ಕೊಂಡ್ರೆ ನಿಮಗೆ ಈಸಿಯಾಗಿ ನೀವು ಜಾಬ್ ಅನ್ನ ಪಡ್ಕೋಬಹುದು. ಓಕೆನಾ. KEA ಪರೀಕ್ಷೆಯನ್ನ ಬರೆದು ನಾವು ಕೂಡ ಇಲ್ಲಿ ಈಗ ಪ್ರೆಸೆಂಟ್ ಆಗಿ ಏನಪ್ಪಾ ಅಂತ ಅಂದ್ರೆ ಕ್ವಾಲಿಟಿ ಇನ್ಸ್ಪೆಕ್ಟರ್ ಜಾಬ್ ನಾವು 1:3 DV ಮಾಡಿಸಿದೀವಿ, ಇನ್ನೂ ಕೂಡ ಬಂದಿಲ್ಲ ಅದರ ಫೈನಲ್ ರಿಸಲ್ಟ್, ಅದಕ್ಕೂ ಕೂಡ ಕಾಯ್ತೀವಿ. ಪ್ರೆಸೆಂಟ್ ಆಗಿ ನಾನು ಕೂಡ ಇಲ್ಲಿ ವರ್ಕ್ ಮಾಡ್ಕೊಳ್ತಾನೆ ವರ್ಕ್ ಮಾಡ್ತಾ ಇದ್ದೀನಿ. ಎಲ್ಲಿ ಅಂತಾನೆ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನಲ್ಲಿ ಆಸ್ ಎ ಕ್ಲರ್ಕ್ ಆಗಿ ವರ್ಕ್ ಮಾಡ್ತಿದ್ದೇನೆ. ಅದಕ್ಕಾಗಿ ಯಾರ್ಯಾರು ನಮ್ಮ ತರಗತಿಗಳನ್ನ ನೋಡ್ತಾ ಇದ್ದೀರಾ ಅವರು ಕೂಡ ನೀವು ನೋಡ್ಕೊಳ್ತಾ ಹೋಗಿ, ನಿಮಗೂ ಕೂಡ ಗೊತ್ತಾಗ್ತದೆ ನಮ್ಗೆ ಎಷ್ಟು ನಾವು ಪ್ರೆಸೆಂಟ್ ಆಗಿ ನಾನು ಎಷ್ಟು ಜಾಬ್ಗಳನ್ನ ತೆಗೆದಿದ್ದೇನೆ ಅಂತ. ನಿಮಗೂ ಕೂಡ ಒಂದು ವಿಡಿಯೋ ಮಾಡಿದ್ದೇನೆ, ಅದರಲ್ಲಿ ಎಲ್ಲರೂ ಕೂಡ ನೋಡಿರ್ತೀರ. 10+ ಜಾಬ್ಗಳನ್ನ ನಾನು ತೆಗೆದುಕೊಂಡಿದ್ದೇನೆ. ಎಷ್ಟು ವಯಸ್ಸಿಗೆ? 23 ವರ್ಷಕ್ಕೆ 10ಕ್ಕಿಂತ ಅಧಿಕ ಒಂದು ಹುದ್ದೆಗಳನ್ನ ನಾನು ಪಡ್ಕೊಂಡಿದ್ದೇನೆ. ಅದಕ್ಕಾಗಿ ತರಗತಿಗಳನ್ನ ಮಾಡ್ತೇನೆ. ತುಂಬಾ ಜನ ಕೇಳ್ತೀರಾ, ನೀವೇನ್ ಪಡ್ಕೊಂಡಿದ್ದೀರಾ, ನಮಗೆ ಕೆಲ್ಸಕ್ಕೆ ಬಂದಿದ್ದೀರಾ, ನಿಮ್ಗೇನ್ ಗೊತ್ತು ಅಂತ ನೀವು ತುಂಬಾ ಜನ ಕೇಳಬಹುದು. ಅದಕ್ಕಾಗಿ ಇದನ್ನ ಹೇಳ್ತಾ ಇದ್ದೇನೆ. ಓಕೆನಾ.
ವಿದ್ಯಾರ್ಥಿಗಳು ಇದು ಇಲ್ಲಿ ತನಕ ನೋಡಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳು ನೀವು ಕಮೆಂಟ್ ಬಾಕ್ಸ್ ಮೂಲಕ ಬೇಕಾದ್ರೆ ನಿಮ್ಮ ಒಂದು ಏನಾದ್ರು ಇತ್ತು ಅಂತ ನೀವು ಕಮೆಂಟ್ ಮಾಡಿ, ಬೇಕಾದ್ರೆ ಮಾತಾಡೋಣ. ಓಕೆನಾ? ಓಕೆ, ಮುಂದಿನ ಪ್ರಶ್ನೆ ನೋಡೋಣ, ಯಾಕೆಂದ್ರೆ ಟೈಮ್ ಇಲ್ಲ. ಕೆಳಗಿನ ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನ ಅವುಗಳ ಸ್ಥಾಪನೆಯ ಆಧಾರದ ಮೇಲೆ ಕಾಲಾನುಕ್ರಮದಲ್ಲಿ ಇರುವಂತೆ ಹೊಂದಿಸಿರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ ಇದೆ. ಓಕೆ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇದೆ ನೋಡಿ. IMF ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ವರ್ಲ್ಡ್ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ನೋಡಿ, ವಿಶ್ವ ಬ್ಯಾಂಕ್ ಏನಿದೆ 1920ರಲ್ಲಿ ಬರ್ತದೆ. ಮೊದಲನೇದಿದು ನೋಡಿ, ವಿಶ್ವ ಬ್ಯಾಂಕ್ ಮೊದಲು. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಒಂದು ಹಣಕಾಸು ನಿಧಿ ವರ್ಲ್ಡ್ ಬ್ಯಾಂಕ್ ಆದ್ಮೇಲೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF. ನೆಕ್ಸ್ಟ್ ಅದಾದ ಬಳಿಕ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ನೆಕ್ಸ್ಟ್ ಅದಾದ ಬಳಿಕ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಓಕೆನಾ? ಇದರ ಒಂದು ಏನು ಕಾಲಾನುಕ್ರಮದಲ್ಲಿ ಏನು ಸ್ಥಾಪನೆಯಾಗಿದೆ. ಆಪ್ಷನ್ ಬಿ ಸರಿ ಉತ್ತರ. ಓಕೆ, ಅದೇ ರೀತಿ ಮುಂದಿನ ಪ್ರಶ್ನೆ ಒಂದಿದೆ ನೋಡಿ. ಕೆಳಗಿನ ನದಿಗಳನ್ನ ಉತ್ತರದಿಂದ ದಕ್ಷಿಣಕ್ಕೆ ಇರುವಂತೆ ಜೋಡಿಸಿ ಅಂತ. ಶರಾವತಿ, ಅಘನಾಶಿನಿ, ನೇತ್ರಾವತಿ, ಕಾಳಿ ಅಂತ ಕೊಟ್ಟಿದ್ದಾರೆ. ನೋಡಿ, ಮೊದಲನೇದು ಯಾವುದು? ಕಾಳಿ ನದಿ. ಇದು ಏನು ನಮ್ಮ ಕೃಷ್ಣಾ ನದಿ ಉಪನದಿ. ಓಕೆನಾ? ಕಾಳಿ ನದಿ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ? ಅಘನಾಶಿನಿ, ತುಂಗಭದ್ರಾ ನದಿಗೆ ಬರುತ್ತಿದೆ. ನೆಕ್ಸ್ಟ್ ಇಲ್ಲಿ ಮೂರನೇದು ಯಾವ್ದು ಬರುತ್ತೆ? ಶರಾವತಿ. ಇದು ನೇತ್ರಾವತಿ, ಶರಾವತಿ ಇವೆಲ್ಲವೂ ಕೂಡ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಾಲ್ಕನೇದು ಯಾವ್ದು ಬರುತ್ತೆ? ನೇತ್ರಾವತಿ ಅಂತಕ್ಕಂಥದ್ದು. ಹಾಗಾಗಿ ಆಪ್ಷನ್ ಡಿ ನೋಡಿ, 4, 2, 1, 3. ಮೊದಲನೇದು ಯಾವುದು? ಕಾಳಿ ನದಿ. ನೆಕ್ಸ್ಟ್ ಇಲ್ಲಿ ಅಘನಾಶಿನಿ. ನೆಕ್ಸ್ಟ್ ಇಲ್ಲಿ ಒಂದನೇದು ಶರಾವತಿ ನದಿ. ನೆಕ್ಸ್ಟ್ ನೇತ್ರಾವತಿ ನದಿ. ಓಕೆನಾ? ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಇಲ್ಲಿ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್, ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ನೋಡಿ. ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗಿದಾವೆ ಅಂತ ನೋಡಿ. 6 ಡಿಗ್ರಿ ಚಾನಲ್ ಅಂತ ಕೊಟ್ಟಿದ್ದಾರೆ, ಇಂದಿರಾ ಪಾಯಿಂಟ್ ಮತ್ತು ಇಂಡೋನೇಷ್ಯಾ ಅಂತ ಕೊಟ್ಟಿದ್ದಾರೆ. ಇದು ಅಲ್ಲ. 9 ಡಿಗ್ರಿ ಚಾನಲ್ ಕೊಟ್ಟಿದ್ದಾರೆ, ಮಾಲ್ಡೀವ್ಸ್ ಮತ್ತು ಮಿನಿಕಾಯ್. ಸಾರಿ, ಇದು ಹೌದು. ಇದು 6 ಡಿಗ್ರಿ ಚಾನಲ್ ಏನಿದೆ ಇಂದಿರಾ ಪಾಯಿಂಟ್ ಮತ್ತು ಇಂಡೋನೇಷ್ಯಾದ ನಡುವೆ ಬರ್ತದೆ. ಇದು ಹೌದು, ಹಾಗಾಗಿ ಇದು ಸರಿ ಇದೆ. 9 ಡಿಗ್ರಿ ಚಾನಲ್ ಅಂತ ಕೊಟ್ಟಿದ್ದಾರೆ, ಮಾಲ್ಡೀವ್ಸ್ ಮತ್ತು ಮಿನಿಕಾಯ್ ಅಂತ ಕೊಟ್ಟಿದ್ದಾರೆ. ಇದು ಅಲ್ಲ. 10 ಡಿಗ್ರಿ ಚಾನಲ್ ಲಕ್ಷದ್ವೀಪ ಮಿನಿಕಾಯ್ ಕೊಟ್ಟಿದ್ದಾರೆ. ಇದು ಕೂಡ ಅಲ್ಲ. 10 ಡಿಗ್ರಿ ಚಾನಲ್ ಅಂತ ಕೊಟ್ಟಿದ್ದಾರೆ, ಅಂಡಮಾನ್ ಮತ್ತು ನಿಕೋಬಾರ್. ಇದು ಸರಿ. ಅದೇ 9 ಡಿಗ್ರಿ ಚಾನಲ್ ಎಲ್ಲಿ ಬರುತ್ತೆ? ಅಂಡಮಾನ್ ನಲ್ಲಿ. ಮತ್ತೆ ಅಂಡಮಾನ್ ದ್ವೀಪದಲ್ಲಿ ಏನು ನಾರ್ತ್ ಅಂಡಮಾನ್ ಮತ್ತೆ ಇಲ್ಲಿ ಸೌತ್ ಅಂಡಮಾನ್ ಈ ರೀತಿಯಾಗಿ 9 ಡಿಗ್ರಿ ಚಾನಲ್ ಬರ್ತದೆ. ಹಾಗಾಗಿ ಮಾಲ್ಡೀವ್ಸ್ ಮತ್ತು ಮಿನಿಕಾಯ್. ಓಕೆನಾ? ಆಪ್ಷನ್ ಸಿ 1 ಮತ್ತು 4 ಸರಿ ಇದಾವೆ. ಇದೊಂದು ಮತ್ತೆ ಇದೊಂದು, ಇದು ಕೂಡ ತಪ್ಪು. 6 ಡಿಗ್ರಿ ಚಾನಲ್ ಯಾವ್ದು ಬರುತ್ತೆ ಅಂತ ಅಂದ್ರೆ ಇಂದಿರಾ ಪಾಯಿಂಟ್ ಮತ್ತು ಇಂಡೋನೇಷ್ಯಾದ ನಡುವೆ ಬರ್ತದೆ. 10 ಡಿಗ್ರಿ ಚಾನಲ್ ಏನಿದೆ ಅಂಡಮಾನ್ ಮತ್ತು ನಿಕೋಬಾರ್ ನಡುವೆ ಬರ್ತದೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ. ಕೆಳಗೆ ಕಣಿವೆಗಳು ಮತ್ತು ಅವುಗಳಿಗೆ ಇರ್ತಕ್ಕಂಥ ಒಂದು ಪರ್ವತ ಶ್ರೇಣಿ ಜೋಡಿ ನೀಡಲಾಗಿದ್ದು ಸರಿಯಾದ ಹೊಂದಾಣಿಕೆ ಇರ್ತಕ್ಕಂಥದನ್ನ ಆಯ್ಕೆ ಮಾಡಿ ಅಂತ. ನೋಡಿ, ಜೋಜಿಲಾ ಪಾಸ್ ಅಂತ ಕೊಟ್ಟಿದ್ದಾರೆ ಪರ್ವತ ಶ್ರೇಣಿಗಳು, ಮತ್ತು ಇದು ಗ್ರೇಟ್ಸ್ ಹಿಮಾಲಯದಲ್ಲಿ ಕಂಡು ಬರುತ್ತದೆ ಅಂತ ಕೊಟ್ಟಿದ್ದಾರೆ. ಘೋಟು ಅಥವಾ ಫೋಟುಲಾ ಅಂತ ಕೊಟ್ಟಿದ್ದಾರೆ, ಜಾಸ್ಕರ್ ಕೊಟ್ಟಿದ್ದಾರೆ. ಬನಿಹಾಲ್ ಪಾಸ್ ಅಂತ ಕೊಟ್ಟಿದ್ದಾರೆ, ಇದು ಪೀರ್ ಪಂಜಾಲ್ ಅಂತ ಕೊಟ್ಟಿದ್ದಾರೆ. ಮೂರು ಕೂಡ ಸರಿ ಇದಾವೆ. ಜೋಜಿಲಾ ಗ್ರೇಟ್ ಹಿಮಾಲಯದಲ್ಲಿ ಕಂಡು ಬರುತ್ತೆ, ಫೋಟುಲಾ ಜಾಸ್ಕರ್ ಅಲ್ಲಿ ಕಂಡು ಬರ್ತದೆ, ಮತ್ತೆ ಬನಿಹಾಲ್ ಅಂತಕ್ಕಂಥದ್ದು ಪೀರ್ ಪಂಜಾಲ್ ನಲ್ಲಿ ಕಂಡು ಬರ್ತದೆ. ಹಾಗಾಗಿ 1, 2, 3 ಮೂರು ಕೂಡ ಸರಿ ಇದಾವೆ. ಆಯ್ತಾ? ಓಕೆ, ಮುಂದಿನ ಪ್ರಶ್ನೆ ನೋಡಿ. ಅಪ್ಪೆನ್ನೈನ್ಸ್ ಪರ್ವತಗಳು ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲೂ ಕೂಡ ಜೋಡಿಗಳನ್ನ ಪರಿಗಣಿಸಿ ಕೊಟ್ಟಿದ್ದಾರೆ. ಅಪ್ಪನೈನ್ಸ್ ಪರ್ವತಗಳು ಇಟಲಿಯಲ್ಲಿದ್ದಾವಂತೆ. ಉರಲ್ ಪರ್ವತಗಳು ರಷ್ಯಾದಲ್ಲಿದ್ದಾವೆ, ನಮಗೂ ಕೂಡ ಗೊತ್ತಿದೆ. ಕಾಕೇಸಸ್ ಮೌಂಟೇನ್ಸ್ ಇದು ರಷ್ಯಾದಲ್ಲಿದೆ, ನಮಗೂ ಕೂಡ ಗೊತ್ತಿದೆ. ಪೈರನೀಸ್ ಪರ್ವತಗಳು ಜರ್ಮನಿ ಅಂತ ಕೊಟ್ಟಿದ್ದಾರೆ. ಇದು ಕೂಡ ತಪ್ಪು. ಇದು ಪೈರನೀಸ್ ಪರ್ವತಗಳು ಜರ್ಮನಿಯಲ್ಲಿಲ್ಲ. ಹಾಗಾಗಿ ಅಪ್ಪನೈನ್ಸ್ ಪರ್ವತಗಳು ಕೂಡ ಇದು ಇಟಲಿಯಲ್ಲಿದೆ. ಇವು ಮೂರು ಕೂಡ ಸರಿ, ಇದು ತಪ್ಪು. ಓಕೆನಾ? ಆಪ್ಷನ್ ಸಿ ಸರಿ ಉತ್ತರ. ನೋಡಿ, ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನ ಗಮನಿಸಿ ಕೊಟ್ಟಿದ್ದಾರೆ. ರಾಜ್ಯ ತನಗಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಜೀವನ ವಿಧಾನವೇ ಸಂವಿಧಾನ ಅಂತ ಕೊಟ್ಟಿದೆ. ಇದನ್ನು ಅರಿಸ್ಟಾಟಲ್ ಅವರು ಹೇಳಿದ್ರು ಅಂತ. ಮತ್ತೆ ಎರಡನೇದು, ಸರ್ಕಾರದ ರಚನೆಯೇ ಸಂವಿಧಾನ ಅಂತ ಕೊಟ್ಟಿದೆ. ಇದನ್ನು ಜಾನ್ ಲಾಕ್ ಅವರು ಹೇಳಿದ್ರು ಅಂತ. ಮೂರನೇದು, ಸರ್ವೋಚ್ಚ ಸರ್ಕಾರದ ರಚನೆಯನ್ನ ನಿರ್ದೇಶಿಸುವ ನಿಯಮಾವಳಿಗಳಿಗೆ ಸಂವಿಧಾನ ಅಂತ ಕೊಟ್ಟಿದ್ದಾರೆ. ಇದನ್ನ ಜಾನ್ ಆಸ್ಟಿನ್ ಅವರು ಹೇಳಿದ್ದಾರೆ ಅಂತ ಇಲ್ಲಿ ಮೂರನೇದು. ಇದರಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೊಟ್ಟಿದ್ದಾರೆ? ಮೂರು ಕೂಡ ಸರಿ. ಅಂದ್ರೆ ರಾಜ್ಯ ತನಗಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಜೀವನ ವಿಧಾನವನ್ನ ನಾವು ಸಂವಿಧಾನ ಅಂತ ಕರಿತೇವೆ ಅಂತ ಇದನ್ನ ಅರಿಸ್ಟಾಟಲ್ ಅವರು ಹೇಳ್ತಾರೆ.
ಸರ್ಕಾರದ ರಚನೆ ಸಂವಿಧಾನ ಮತ್ತು ಜಾನ್ ಲಾಕ್ ಇದನ್ನ ಜಾನ್ ಲಾಕ್ ಅವ್ರು ಹೇಳಿದ್ದಾರೆ ಅಂತ ಕೂಡ ಇವ್ರು ಹೇಳ್ತಾರೆ. ಸರ್ವೋಚ್ಚ ಸರ್ಕಾರದ ರಚನೆಯನ್ನ ನಿರ್ದೇಶಿಸುವ ನಿಯಮಾವಳಿಗಳೇ ಸಂವಿಧಾನ ಅಂತ ಇಲ್ಲಿ ಜಾನ್ ಆಸ್ಟಿನ್ ಅವ್ರು ಹೇಳ್ತಾರೆ. ಇದು ಕೂಡ ಸರಿ ಇದೆ. ಹಾಗಾಗಿ ಆಪ್ಷನ್ ಡಿ ಸರಿ ಇದೆ ಉತ್ತರ. ಓಕೆನಾ. ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಈಗಾಗಲೇ ಹಿಸ್ಟ್ರಿ ಆಯ್ತು, ಜಿಯೋಗ್ರಫಿ ಆಯ್ತು, ಈಗ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ಕೋತಾ ಹೋಗೋಣ. ಸಂವಿಧಾನ ಕರಡು ಸಭೆ ಕುರಿತು ಹೇಳಿಕೆಗಳನ್ನ ಗಮನಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಇದು ಆಗಸ್ಟ್ 29, 1947ರಂದು ಅಸ್ತಿತ್ವಕ್ಕೆ ಬಂದಿತು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎರಡನೇದು, ಅಂಬೇಡ್ಕರ್ ಅಧ್ಯಕ್ಷತೆಯಲ್ಲಿ 6 ಜನರನ್ನು ಒಳಗೊಂಡ ಸಮಿತಿ ಆಗಿತ್ತು ಅಂತ ಕೊಟ್ಟಿದ್ದಾರೆ. ಮೂರನೇದು, BL ಮಿತ್ತಲ್ ಮತ್ತು DP ಖೇಟಾನ್ ರವರ ಮರಣದಿಂದ ತೆರವಾದ ಸ್ಥಾನಕ್ಕೆ TT ಕೃಷ್ಣಮಾಚಾರಿ ಮತ್ತು N ಮಾಧವರಾವ್ ಅವರವರು ನೇಮಕಗೊಂಡರು ಅಂತ ಕೊಟ್ಟಿದ್ದಾರೆ. ನಾಲ್ಕನೇದು, ಫೆಬ್ರವರಿ 21, 1948ರಲ್ಲಿ ಏನು ಮೊದಲ ಕರಡು ಸಿದ್ಧತೆಗೊಂಡು ಇದೆ. 315 ವಿಧಿಗಳು ಮತ್ತು 8 ಅನುಸೂಚಿಗಳು ಹೊಂದಿತ್ತು ಅಂತ ಕೊಟ್ಟಿದ್ದಾರೆ. ಮತ್ತೆ ಕೊನೆಯದಾಗಿ ಇದರ ಮೊದಲ ಸಭೆ ಏನಿದೆ ಆಗಸ್ಟ್ 30, 1947ರಂದು ನಡೆಯಿತು ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಏನ್ ಕೇಳಿದರೆ ಸರಿ ಯಾವುದು ಅಂತ ಕೇಳಿದರೆ ಇಲ್ಲಿ ಎರಡನೇದ್ ಬಿಟ್ರೆ ಎಲ್ಲವೂ ಕೂಡ ಸರಿ. ಎರಡನೇದೇನಿದೆ, ಅಂಬೇಡ್ಕರ್ ಅಧ್ಯಕ್ಷತೆಯಲ್ಲಿ 6 ಜನರನ್ನು ಒಳಗೊಂಡ ಸಮಿತಿ ಆಗಿತ್ತು ಅಂತ ಏನ್ ಕೊಟ್ಟಿದ್ದಾರೆ, ಇದು ತಪ್ಪಿದು. 6 ಜನ ಅಲ್ಲ, ಜಾಸ್ತಿ ಜನ ಇದ್ರು. ಹಾಗಾಗಿ ಇದು ತಪ್ಪಿದು. ಅದನ್ನ ಬಿಟ್ಟು 1, 3, 4, 5 ಇವೆಲ್ಲವೂ ಕೂಡ ಸರಿಯಾಗಿದ್ದಾವೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಓಕೆ, ಮುಂದಿನ ಪ್ರಶ್ನೆ ನೋಡಿ, ಕೆಳಗಿನ ಯಾವ ಔಷಧಿಯನ್ನು ನಾರ್ಕೋ ಪರೀಕ್ಷೆಗಳಲ್ಲಿ ಇಲ್ಲಿ ಬಳಸಲಾಗುತ್ತೆ ಅಂತ. ನಾರ್ಕೋ ಪರೀಕ್ಷೆ, ನಾರ್ಕೋ ಟೆಸ್ಟ್ ಅಂತ ಕರಿತೇವೆ. ನೀವೇನಾದ್ರೂ ಹಾಸ್ಪಿಟಲ್ಗೆ ಹೋದ್ರೆ ಗೊತ್ತು, ಹಾಸ್ಪಿಟಲ್ಗೆ ಹೋಗಿರ್ತೀರಲ್ಲ, ಅವಾಗ ನಾರ್ಕೋ ಟೆಸ್ಟ್ ಅಂತ ಮಾಡಿಸಿರ್ತೀರ. ನಿಮಗಿಲ್ಲ ಅಂತ ನಿಮ್ಮ ಅಪ್ಪ ಅಮ್ಮ ಅಜ್ಜಿ ತಾತ ಅವ್ರಿಗೆ ಏನಾದ್ರು ಮಾಡಿಸಿರ್ತಾರೆ, ಅವರಿಗೆ ಸೋಡಿಯಂ ಪೆಂಟೋಥಾಲ್ ಅಂತಕ್ಕಂಥದ್ದನ್ನ ಯೂಸ್ ಮಾಡ್ತಾರೆ ನಾರ್ಕೋ ಟೆಸ್ಟ್ ಅಲ್ಲಿ. ಸೋಡಿಯಂ ಪೆಂಟೋಥಾಲ್ ಅಂತ ನೋಡಿ, ಇಂಗ್ಲಿಷ್ ನಲ್ಲಿ ಬರೀತೇನೆ. ಸೋಡಿಯಂ ಪೆಂಟೋಥಾಲ್ ಅಂತ ಇದನ್ನ ನಾರ್ಕೋ ಟೆಸ್ಟ್ ಅಲ್ಲಿ ಉಪಯೋಗ ಮಾಡ್ತಾರೆ. ಆಪ್ಷನ್ ಎ ಸರಿ ಉತ್ತರ. ಆಯ್ತಾ, ತುಂಬಾ ಇಂಪಾರ್ಟೆಂಟ್ ಇದೆ. ಕಂಟಿನ್ಯೂಸ್ ಆಗಿ ತರಗತಿಗಳನ್ನ ನೋಡಿ, ನೀವು ಕೂಡ ಜಾಬ್ ತಗೋಬಹುದು. ಓಕೆ, ಮುಂದಿನ ಪ್ರಶ್ನೆ ನೋಡಿ, ಆ ಕೆಳಗಿನ ಸಂವಿಧಾನಗಳನ್ನು ಮತ್ತು ಅವುಗಳಿಗೆ ಹೊಂದಿರತಕ್ಕಂಥ ಒಂದು ವಿಧಗಳ ಅನುಸಾರವಾಗಿ ಸರಿಯಾದ ಏರಿಕೆ ಕ್ರಮ ಯಾವುದು ಅಂತ. ಅಂದ್ರೆ ವಿಧಿಗಳಿಗೆ ಅನುಸಾರವಾಗಿ ಯಾವುದು ದೊಡ್ಡ ಸಂವಿಧಾನ ಅಂತ ಹೊಂದಿರುವ ವಿಧಿಗಳ ಅನುಸಾರವಾಗಿ ಏರಿಕೆ ಕ್ರಮ ಅಂತ ಅಂದ್ರೆ ಮೊದಲು ಯಾವ್ದು ಸಣ್ಣದು, ನೆಕ್ಸ್ಟ್ ದೊಡ್ಡದು ಯಾವ್ದು ಅಂತ ನೋಡಿ. ಎಲ್ಲರಿಗೂ ಕೂಡ ಗೊತ್ತಿದೆ ಭಾರತ ಏನಿದೆ ಅತ್ಯಂತ ದೊಡ್ಡ ಸಂವಿಧಾನ ಅಂತ. ನೋಡಿ, ಅಮೆರಿಕ ಲಿಖಿತ ಸಂವಿಧಾನನೇ ಇಲ್ಲ, ಅದಕ್ಕಾಗಿ ಇದೇ ಸಣ್ಣದು. ಸಣ್ಣದು ಯಾವುದು? ಈ ಆಪ್ಷನ್ ಎ ಮತ್ತು ಬಿ ನಲ್ಲಿ ಒಂದನೇದು ಕೊಟ್ಟಿದ್ದಾರೆ, ಇದು ಸಣ್ಣದು ಅಂತ. ಇವೆರಡರಲ್ಲಿ ಒಂದು ಆಪ್ಷನ್ ಬರುತ್ತೆ. ನೆಕ್ಸ್ಟ್ ಜಪಾನ್ ಮತ್ತೆ ಫ್ರಾನ್ಸ್ ಕಂಡುಹಿಡಿಬೇಕು. ನೋಡಿ, ಜಪಾನ್ ಸಣ್ಣ ದೇಶ, ಸಣ್ಣ ದೇಶನ ಸ್ವಲ್ಪ ಸಣ್ಣದೇ ಏನಿರ್ತದೆ, ಸಣ್ಣ ದೇಶ ಇದ್ರೂ ಸ್ವಲ್ಪ ದೊಡ್ಡದಿರುತ್ತೆ. ಫ್ರಾನ್ಸ್ ದೊಡ್ಡ ದೇಶ ಆದ್ರೂ ಕೂಡ ಅವು ಸಣ್ಣ ಮಾಡ್ಕೊಂಡಿದ್ದಾವೆ. ಅಮೆರಿಕ ದೊಡ್ಡ ದೇಶ, ಸಣ್ಣದೇ ಇದೆ. ಫ್ರಾನ್ಸ್ ದೊಡ್ಡ ದೇಶ, ಸಣ್ಣದಿದೆ. ಜಪಾನ್ ಸಣ್ಣ ದೇಶ ಆದ್ರೂ ಕೂಡ ತುಂಬಾ ದೊಡ್ಡ ಸಂವಿಧಾನ. ಭಾರತ ಮೀಡಿಯಂ ದೇಶ ಆದ್ರೂ ಕೂಡ ತುಂಬಾ ದೊಡ್ಡ ಸಂವಿಧಾನ. ಹಾಗಾಗಿ ಆಪ್ಷನ್ ಬಿ ಸರಿ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಭಾರತೀಯ ಸಂವಿಧಾನದ ಪ್ರಸ್ತಾವನೆ ಕುರಿತ ಹೇಳಿಕೆಗಳನ್ನ ಗಮನಿಸಿ ಅಂತ ಕೊಟ್ಟಿದ್ದಾರೆ. ಪ್ರಸ್ತಾವನೆ ಅಂದ್ರೆ ಪ್ರಿಯಾಂಬಲ್ ಅಂತ ಏನು ಅನ್ಕೋಬೇಡಿ. ಓಕೆನಾ. ಪ್ರಸ್ತಾವನೆಯು ಸಂವಿಧಾನದ ರಾಜಕೀಯ ಜಾತಕ ಅಂತ ಹೇಳಿ KM ಮುನ್ಷಿ ಅವರು ಹೇಳಿದ್ದಾರೆ ಅಂತ. ನೆಕ್ಸ್ಟ್, ಪ್ರಸ್ತಾವನೆಯನ್ನು ಹೊಂದಿರತಕ್ಕಂತ ಒಂದು ಮೊದಲ ಸಂವಿಧಾನ ಇಂಗ್ಲೆಂಡ್ ಸಂವಿಧಾನ ಅಂತೆ. ಮೂರನೇದು, ನಮ್ಮ ಪ್ರಸ್ತಾವನೆಯು ನೆಹರೂರವರು ಮಂಡಿಸಿದ ಧ್ಯೇಯಗಳ ನಿರ್ಣಯ ಆಧರಿಸಿದೆ ಅಂತೆ. ನಾಲ್ಕನೇದು, 1976 42ನೇ ತಿದ್ದುಪಡಿ ಮೂಲಕ ಸೇರಿಸಿದ ಸಮಾಜವಾದಿ ಜಾತ್ಯತೀತ ಪದಗಳು ಇದು ಏಕಮಾತ್ರ ಪ್ರಸ್ತಾವನೆಯ ಮೇಲಿನ ತಿದ್ದುಪಡಿ ಆಗಿದೆ ಅಂತ. ಇದರಲ್ಲಿ 3 ಜೋಡಿ ಸರಿಯಾಗಿದ್ದಾವೆ. ಅದರಲ್ಲಿ ಇದು ಒಂದು, ಇದು ಒಂದು, ಇದು ಒಂದು, ಇದು ತಪ್ಪಿದು. ಓಕೆನಾ. ಹಾಗಾಗಿ 3 ಜೋಡಿಗಳು ಇಲ್ಲಿ ಸರಿಯಾಗಿದ್ದಾವೆ. ಇದು ಈ ರೀತಿಯಾಗಿ UPSC ಅಲ್ಲಿ ಕೇಳ್ತಾರೆ. ಮತ್ತೆ ಗ್ರೂಪ್ ಬಿ ಪರೀಕ್ಷೆಗಳಲ್ಲಿ, ಗ್ರೂಪ್ ಬಿ ಅಂತ ಅಂದ್ರೆ ಇಲ್ಲಿ AO ಎಕ್ಸಾಮ್ ಆಗ್ಬಹುದು. ಈ ರೀತಿಯಾಗಿ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಕೇಳ್ತಾರೆ ಗ್ರೂಪ್ ಬಿ ಪರೀಕ್ಷೆಗಳಲ್ಲಿ. ಇತ್ತೀಚೆಗೆ KPSC ಅನ್ನೋ ಚೇರ್ಮನ್ ಇದ್ದಾರೆ, ಒಬ್ರು ಮೇಡಮ್ ಬಂದಿದ್ದಾರೆ. 2012 ಬ್ಯಾಚ್ ನ ಒಬ್ರು IAS ಮೇಡಮ್ ಬಂದಿದ್ದಾರೆ, ಜ್ಯೋತಿ ಮೇಡಮ್ ಅಂತ. ಅವರು ಕೂಡ ಚೇಂಜ್ ಆಗಿದ್ದಾರೆ. KPSC ಅಲ್ಲಿ ಸುಧಾರಣೆಗಳನ್ನ ತರಲಿ ಅಂತ ನಾನು ಅವ್ರ ಹತ್ರ ಬೇಡ್ಕೊಳ್ಳೋಣ ನಮ್ಮ ಒಂದು ಚಾನಲ್ ವತಿಯಿಂದ. ಓಕೆನಾ.
ಮುಂದಿನ ಪ್ರಶ್ನೆ ನೋಡಿ. ಶಿಕ್ಷಣ ಹಕ್ಕಿನ ಕುರಿತು ಹೇಳಿಕೆ ಇದಾವೆ ಅದನ್ನ ಗಮನಿಸಿ ಅಂತ ಕೊಟ್ಟಿದ್ದಾರೆ. 86ನೇ ತಿದ್ದುಪಡಿ ಕಾಯ್ದೆ 2002ರಲ್ಲಿ 21A ವಿಧಿಯ ಸೇರಿಸುವ ಮೂಲಕ ಮೂಲಭೂತ ಹಕ್ಕುಗಳಲ್ಲಿ ಸೇರಿಸಲಾಯಿತು ಅಂತ. ನೆಕ್ಸ್ಟ್ ಇದರಂತೆ 6ರಿಂದ 14 ವರ್ಷದ ಎಲ್ಲಾ ಮಕ್ಕಳಿಗೂ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ನೀಡುವುದು ಮೂಲಭೂತ ಹಕ್ಕಾಗಿದೆ ಅಂತ. ಮಕ್ಕಳ ಉಚಿತ ಕಡ್ಡಾಯ ಶಿಕ್ಷಣದ ಕುರಿತು 2009 ಕಾಯ್ದೆಯು ಕರ್ನಾಟಕದಲ್ಲಿ ಏಪ್ರಿಲ್ 28, 2012ರಿಂದ ಜಾರಿಗೆ ಬಂದಿತು ಅಂತ. ಯಾವ್ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಈ ಮೂರು ಕೂಡ ಸರಿ, ನಮಗೆ ಎಲ್ರಿಗೂ ಕೂಡ ಗೊತ್ತಿದೆ. ಓಕೆನಾ, ಮೂರು ಕೂಡ ಸರಿ. ಓಕೆ, ಅದೇ ರೀತಿ ಮುಂದಿನ ಪ್ರಶ್ನೆ. ಸಂಸತ್ತು ಜನಾಧಿಕಾರದ ದೇಗುಲವಾಗಿದೆ ಅಂತ ಹೇಳಿದವರು ಯಾರು ಅಂತ. ಸಂಸತ್ತು ಜನಾಧಿಕಾರದ ಒಂದು ದೇಗುಲ ಆಗಿದೆ ಅಂತ ಯಾರಪ್ಪ ಹೇಳಿದವರು ಅಂತ ಅಂದ್ರೆ ಜಯಪ್ರಕಾಶ್ ನಾರಾಯಣ್ ಅಂತಕ್ಕಂಥವ್ರು. ವೆರಿ ವೆರಿ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಇವರು. JP ಅಂತ ಕರಿತೇವೆ, JPN ಅಂತ. ಜಯಪ್ರಕಾಶ್ ನಾರಾಯಣ್ ಅವರು ಸಂಸತ್ತು ಜನಾಧಿಕಾರದ ದೇಗುಲ ಆಗಿದೆ ಅಂತ ಇವರು ಹೇಳ್ತಾರೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. 1 ಮಿನಿಟ್ ಸ್ವಲ್ಪ ನೀರು ಕುಡಿತೇನೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಓಕೆನಾ, ಕಂಟಿನ್ಯೂಸ್ ಆಗಿ 30 ಪ್ರಶ್ನೆಗಳನ್ನ ಮಾಡಿದ್ದೇವೆ ಅರ್ಧ ಗಂಟೆ ಕ್ಲಾಸಲ್ಲಿ. ನೋಡಿ, ಇದುವರೆಗೂ ಯಾರ್ಯಾರು ನೋಡಿದಿರ, ಇದುವರೆಗೂ ಇಲ್ಲಿವರೆಗೂ ಕ್ಲಾಸ್ ಯಾರ್ಯಾರು ನೋಡಿದಿರ, ಎಲ್ರಿಗೂ ಕೂಡ ಹ್ಯಾಟ್ಸಪ್ ಹೇಳಕ್ ಇಷ್ಟಪಡ್ತೇನೆ. ಯಾಕೆ ಅಂತ ಯಾರು ಕೂಡ 30ರಿಂದ 40 ನಿಮಿಷ ಯಾರು ಕ್ಲಾಸ್ ನೋಡ್ತಾನೆ ಇಲ್ಲ ಇವಾಗ. ಎಲ್ರಿಗೂ ಏನ್ ಬೇಕು ಅಂತ ಬರೀ ರೀಲ್ಸ್ ಬೇಕು ಇವಾಗ. ರೀಲ್ಸ್ ಮಾಡ್ತಕ್ಕಂತ ಎಲ್ರು ಬರೀ ರೀಲ್ಸೇ ನೋಡ್ತಾರೆ. ಕ್ಲಾಸ್ ಕೇಳೋರು ಎಲ್ರು ಜಾಬ್ ತಗೊಳ್ತೀರ. ಓಕೆನಾ, ಅದಕ್ಕಾಗಿ ನೀವೇನ್ ಮಾಡ್ಬೇಕು, ಕ್ಲಾಸ್ ಕರೆಕ್ಟ್ ಆಗಿ ಕೇಳಿ, ನಿಮಗೂ ಕೂಡ ಯೂಸ್ಫುಲ್ ಆಗ್ತದೆ. ನಿಮ್ಮ ಸ್ನೇಹಿತರೊಂದಿಗೂ ಕೂಡ ನೀವು ಏನ್ ಮಾಡ್ಬೇಕಪ್ಪ ಅಂತ ನಮ್ಮ ಚಾನಲ್ನ ಏನು ಅವ್ರಿಗೆ ಕಳಿಸ್ಬೇಕು, ಅವರಿಗೂ ಕೂಡ ಯೂಸ್ಫುಲ್ ಆಗಲಿ ಅಂತ. ಆವಾಗ ನಮಗೂ ಕೂಡ ಹುಮ್ಮಸ್ಸು ಬರ್ತದೆ, ನಾವು ಇನ್ನು ಹೆಚ್ಚಿನದಾಗಿ ಕ್ಲಾಸಸ್ಗಳನ್ನ ಮಾಡಬೇಕು ಅಂತ. ನೋಡಿ, 50,000ದಿಂದ 56,000 ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ, ಎಷ್ಟು ದಿನ ಗೊತ್ತಾ? 1 ವರ್ಷದ ಮೇಲಾಯ್ತು, 1 ಇಯರ್ ಮೇಲಾಯ್ತು, 1 ವರ್ಷನೇ ಆಯ್ತು. 50,000 ಸಬ್ಸ್ಕ್ರೈಬರ್ ಏನಿದ್ದಾರೆ ಬರೀ 1 ವರ್ಷದಲ್ಲಿ ಆಗಿದ್ದಾರೆ, 1 ಇಯರ್ ಅಲ್ಲಿ. 50ರಿಂದ 56,000, ಬರೀ 6,000 ಸಬ್ಸ್ಕ್ರೈಬರ್ 1 ವರ್ಷದ ಮೇಲಾಯ್ತು, ಇನ್ನು ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ನೀವು ಕ್ಲಾಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ನೋಡಿ, ಈ ತರಗತಿಗಳನ್ನ ಯಾರು ನೋಡಿದ್ರೆ ಎಲ್ಲರೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ಯಾಕೆ ಅಂತ ಅಂದ್ರೆ ನಮಗೂ ಕೂಡ ಸ್ವಲ್ಪ ಯೂಸ್ ಆಗ್ಲಿ ಅಂತ, ಮತ್ತೆ ನಿಮಗೂ ಕೂಡ ಯೂಸ್ ಆಗ್ತದೆ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮತ್ತೆ ನಮ್ಮ ತರಗತಿಗಳು ನಿಮಗೆ ಹೋಮ್ ಫೀಡ್ ಅಲ್ಲಿ ಆಗ್ತದೆ, ನೀವು ಅಲ್ಲಿಂದ ನೋಡಬಹುದು. ಓಕೆ, ತರಗತಿಗೆ ವಾಪಸ್ ಬರೋಣ. ಕೆಳಗಿನ ಯಾವುದರಲ್ಲಿ ಬೆಳಕು ವಕ್ರೀಭವನ ಹೊಂದುವುದರಿಂದ ಸೂರ್ಯನ ಪ್ರಭಾವಲಯ ಅಥವಾ ಹ್ಯಾಲೋ ಉಂಟಾಗುತ್ತೆ ಅಂತ ಕೊಟ್ಟಿದ್ದಾರೆ. ನೋಡಿ, ಸಿರ್ರಸ್ ಮೋಡಗಳಲ್ಲಿನ ಹಿಮಸ್ಫಟಿಕಗಳಿಂದ ಇದು ಆಗ್ತದೆ. ಹ್ಯಾಲೋ ಎಂತಕ್ಕಂಥದ್ದು, ಹ್ಯಾಲೋ ಅಂತಂದ್ರೆ ಈ ರೀತಿಯಾಗಿ ಹ್ಯಾಲೋ ಎಂತಕ್ಕಂಥದ್ದು ಉಂಟಾಗುವುದು ಯಾವುದರಿಂದ ಅಂತ ಅಂದ್ರೆ ಸಿರ್ರಸ್ ಮೋಡಗಳಿಂದ. ಆಪ್ಷನ್ ಬಿ ಸರಿ ಉತ್ತರ. ಓಕೆನಾ, ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಕೆಳಗಿನ ಯಾವ ಮಾಧ್ಯಮಗಳಲ್ಲಿ ಧ್ವನಿಯ ವೇಗ ಅತಿ ಹೆಚ್ಚು ಅಂತ. ನೋಡಿ, 100 ಡಿಗ್ರಿ ಸೆಲ್ಸಿಯಸ್ನ ಗಾಳಿ, 100 ಡಿಗ್ರಿ ಸೆಲ್ಸಿಯಸ್ನ ತಾಪದ ಗಾಳಿ, ಸೀಮೆ ಎಣ್ಣೆ ಮತ್ತೆ ಮರ ಅಂತ ಕೊಟ್ಟಿದ್ದಾರೆ. ಧ್ವನಿಯ ವೇಗ ಎಲ್ಲಿ ಹೆಚ್ಚಿರ್ತದೆ? ಮರದಲ್ಲಿ ಇರ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ. ಸಾಮಾನ್ಯ ಬೆಳಕೆ ಪ್ರತಿದೀಪಕ ಅಥವಾ ಫ್ಲೋರೋಸೆಂಟ್ ಎಂತಕ್ಕಂಥ ಒಂದು ಟ್ಯೂಬ್ಲೈಟ್ ಮೇಲೆ ಕೆಳಗಿನ ಯಾವುದು ಮುದ್ರಿತವಾಗಿ ಇರ್ತದೆ ಅಂತ. ನೋಡಿ, ಟ್ಯೂಬ್ಲೈಟ್ ಗಳ ಎಲ್ಲಾ ಕಡೆ ಇಲ್ಲಿ ನೀವು ನೋಡಬಹುದು ಏನಪ್ಪ ಮುದ್ರಿತ ಆಗುತ್ತೆ ಅಂತ ಅಂದ್ರೆ 6500 ಡಿಗ್ರಿ ಕೆಲ್ವಿನ್ ಇರ್ತದೆ ಅಂತ ಇಲ್ಲಿ ಮುದ್ರಿತ ಆಗಿರ್ತದೆ. ನೆನ್ಪಿಟ್ಕೊಳ್ಳಿ, ಪಕ್ಕಾ ಈ ರೀತಿಯಾಗಿ ಬರ್ತದೆ ಪ್ರಶ್ನೆಗಳು. ಅದೇ ರೀತಿ ಮುಂದಿನ ಪ್ರಶ್ನೆ. ಹೊಟ್ಟೆ ಹಾಗೂ ಸಣ್ಣ ಕರುಳಿನಿಂದ ಏನು ಪೌಷ್ಟಿಕಾಂಶ ಭರಿತ ರಕ್ತವನ್ನ ಪಿತ್ತಜನಕಾಂಗಕ್ಕೆ ಬಿಡುವ ನಾಳ ಯಾವುದು ಅಂತ. ಯಾವ್ದಪ್ಪ ಅಂತಂದ್ರೆ ಅದನ್ನ ಹೆಪಟಿಕ್ ಪೋರ್ಟಲ್ ಅಬಧಮನಿ ಅಂತ ಕರಿತೇವೆ. ಹೆಪಟಿಕ್ ಪೋರ್ಟಲ್, ಹೆಪಟಿಕ್ ಪೋರ್ಟಲ್ ಅಪಧಮನಿ, ಅಪಧಮನಿ ಅಂತ ಕರೀತಾರೆ. ಯಾವುದು ಅಂತಂದ್ರೆ ಹೊಟ್ಟೆ ಹಾಗೂ ಸಣ್ಣ ಕರುಳಿನಿಂದ ಪಿತ್ತಜನಕಾಂಗಕ್ಕೆ ಆ ರಕ್ತವನ್ನ ಕಳಿಸೋದನ್ನ. ಅದೇ ರೀತಿ ಮುಂದಿನ ಪ್ರಶ್ನೆ. ಮಾನವನ ದೇಹದ ವ್ಯವಸ್ಥೆಯಲ್ಲಿ ಕೆಳಗಿನ ಯಾವುದು ಜೀರ್ಣದ ಕಿಣ್ವ ಅಥವಾ ಡೈಜೆಸ್ಟಿವ್ ಎಂಜೈಮ್ ಅಲ್ಲ ಅಂತ ಕೊಟ್ಟಿದ್ದಾರೆ. ಏನು ಟ್ರಿಪ್ಸಿನ್ ಇದೆ, ಡೈಜೆಸ್ಟಿವ್ ಎಂಜೈಮ್ ಇದು. ಗ್ಯಾಸ್ಟ್ರಿನ್ ಇದೆ, ಇದು ಕೂಡ ಹೌದು. ಟೈಲಿನ್ ಇದೆ, ಇದು ಕೂಡ ಹೌದು. ಆದ್ರೆ ಪೆಪ್ಸಿನ್ ಅಂತಕ್ಕಂಥದ್ದು ಅಲ್ಲ. ಪೆಪ್ಸಿನ್ ಎಂಜೈಮ್ ಡೈಜೆಸ್ಟಿವ್ ಎಂಜೈಮ್ ಅಲ್ಲ ಇದು. ಅದೇ ರೀತಿ ಮುಂದಿನ ಪ್ರಶ್ನೆ. ಬ್ಯಾಟರಿಯಲ್ಲಿ ಅಥವಾ ಒಣಕೋಶ ಈ ಕೆಳಗಿನ ಯಾವುದರ ವಿದ್ಯುತ್ ವಾಹಕವನ್ನಾಗಿ ಬಳಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ.
ಅಮೋನಿಯಂ ಕ್ಲೋರೈಡ್ ಮತ್ತು ಜಿಂಕ್ ಕ್ಲೋರೈಡ್ ಅಂತಕ್ಕಂಥದ್ದು. ಬ್ಯಾಟರಿನಲ್ಲಿ ಅಮೋನಿಯಂ ಕ್ಲೋರೈಡ್ NH4Cl ಪ್ಲಸ್ ಜಿಂಕ್ ಕ್ಲೋರೈಡ್ ZnCl, ಜಿಂಕ್ ಕ್ಲೋರೈಡ್ ಇದನ್ನ ಬಳಸ್ತಾರೆ ಎಲ್ಲಿ? ಬ್ಯಾಟರಿನಲ್ಲಿ. ನೆನ್ಪಿಟ್ಕೊಳ್ಳಿ, ಪಕ್ಕಾ ಪ್ರಶ್ನೆಗಳು ಇಲ್ಲಿಂದಾನೆ ಬರುವುದು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಕೆಳಗಿನ ಪ್ರಸ್ಥಭೂಮಿಗಳನ್ನ ಪೂರ್ವದಿಂದ ಪಶ್ಚಿಮಕ್ಕೆ ಇರುವಂತೆ, ಪೂರ್ವ ಅಂದ್ರೆ ಈ ಕಡೆಯಿಂದ, ಪಶ್ಚಿಮ ಅಂದ್ರೆ ಈ ಕಡೆ ಇರುವಂತೆ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಹಜಾರಿಬಾಗ ಪ್ರಸ್ಥಭೂಮಿ, ಮಾಳ್ವಾ ಪ್ರಸ್ಥಭೂಮಿ, ಕತಾಯವಾರ ಪ್ರಸ್ಥಭೂಮಿ, ಬುಂದೇಲ್ಖಂಡ್ ಪ್ರಸ್ಥಭೂಮಿ, ಬಾಗೇಲ್ಖಂಡ್ ಪ್ರಸ್ಥಭೂಮಿ ಅಂತ. ನೋಡಿ, ಮೊದಲನೇದು ಯಾವ್ದಪ್ಪ ಅಂತ ಹಜಾರಿಬಾಗ್ ಬರ್ತದೆ, ನೆಕ್ಸ್ಟ್ ಬಾಗೇಲ್ಖಂಡ ಬರ್ತದೆ, ನೆಕ್ಸ್ಟ್ ಬುಂದೇಲ್ಖಂಡ ಬರ್ತದೆ, ನೆಕ್ಸ್ಟ್ ಮಾಳ್ವಾ ಪ್ರಸ್ಥಭೂಮಿ ಬರ್ತದೆ, ಕೊನೆಯದಾಗಿ ಕಾತಿಯಾವಾರ ಬರ್ತದೆ. ಮಾಳ್ವಾ ಎಲ್ಲಿ ಬರ್ತದೆ? ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶ, ರಾಜಸ್ಥಾನ, ಅವೆಲ್ಲ ನೆನ್ಪಿಟ್ಕೊಳ್ಳಿ. ಕಾತಿಯಾವಾರು ಅದು ಕೂಡ ರಾಜಸ್ಥಾನ, ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ. ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಯ್ತಾ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ, ಏನು ದ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ ಕೃತಿಯ ಲೇಖಕ ಕೆಳಗಿನ ಯಾವುದನ್ನು ಪೊದುಕೆ ಅಥವಾ ಪೊಡುಕೆ ಅಂತ ಇಲ್ಲಿ ಹೇಳಿದಾನೆ ಅಂತ. ಪೊಡುಕೆ ಅಂತ ಯಾವುದನ್ನ ಹೇಳಿದಾರೆ ಅಂತ ನೋಡಿ. ಇದರ ಲೇಖಕರು ಇದುವರೆಗೂ ಗೊತ್ತಿಲ್ಲ, ಇಲ್ಲಿ ಅನ್ನೌನ್ ಅಂತ ಕರೀತಾರೆ. ಇನ್ನು ಕೂಡ ಇದರ ಲೇಖಕರು ಯಾರು ಅಂತ ಇನ್ನು ಕೂಡ ಸಿಕ್ಕಿಲ್ಲ. ದ ಪೆರಿಪ್ಲಸ್ ಆಫ್ ಎರಿಟ್ರಿಯನ್ ಸಿ ಅಂತಕ್ಕಂಥ ಕೃತಿಯ ಲೇಖಕ. ಇಲ್ಲಿ ಪೊಡುಕೆ ಅಂತ ಯಾರನ್ನ ಹೇಳಿದ್ದಾರೆ ಅಂತ ಅಂದ್ರೆ ಅರಿಕಮೇಡು ಅದನ್ನ ಹೇಳಿದ್ದಾರೆ. ಆಪ್ಷನ್ ಎ ಸರಿ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಉದ್ಯಾನವನ ಒಂದ್ ಕಡೆ ಇದ್ರೆ, ರಾಜ್ಯ ಒಂದ್ ಕಡೆ ಇದ್ದಾರೆ. ದಚ್ಚಿಗಾಮಿಂದೆ, ಕಿಯೋಲಾಡಿಯೋ, ಬಾಂಧವಗರ್, ಸಿಮ್ಲಿಪಾಲ್. ಸಿಮ್ಲಿಪಾಲ್ ಒಡಿಶಾದಲ್ಲಿದೆ. ಬಾಂಧವಗರ್ ಎಲ್ಲಿರ್ತದೆ? ಮಧ್ಯಪ್ರದೇಶ. ಕಿಯೋಲಾಡಿಯೋ ಎಲ್ಲಿರ್ತದೆ ನೋಡಿ, ಕಿಯೋಲಾಡಿಯೋ ಎಲ್ಲಿರ್ಬೋದು? ಆನ್ಸರ್ ಮಾಡಿ ನೋಡೋಣ. ಕಿಯೋಲಾಡಿಯೋ ಇದು ರಾಜಸ್ಥಾನದಲ್ಲಿ ಕಂಡು ಬರುತ್ತೆ. ದಚ್ಚಿಗಾಮ್ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುತ್ತೆ. ಹಾಗಾಗಿ ಆಪ್ಷನ್ ಎ ಸರಿ ಉತ್ತರ. ಓಕೆನಾ. ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಯಾವ ಒಂದು ಆಫ್ರಿಕಾ ರಾಷ್ಟ್ರಗಳ ಒಂದು ಇದರ ಮೇಲೆ ಕರ್ನಾಟಕ ಒಂದು ಸಂಕ್ರಾಂತಿ ವೃತ್ತ ಹಾದು ಹೋಗಿದೆ ಅಂತ. ಮಾರಿಷನಿಯಾ, ಮಾಲಿ, ಅಲ್ಜೀರಿಯಾ, ಲಿಬಿಯಾ, ಈಜಿಪ್ಟ್, ಸೂಡಾನ್, ಎರಿತ್ರಿಯಾ ಅಂತ. ನೋಡು, ಇಲ್ಲಿ ಸೂಡಾನ್ ಮತ್ತೆ ಎರಿಟ್ರಿಯಾ ಈ ಎರಡು ದೇಶಗಳನ್ನ ಬಿಟ್ಟು ಮಾರಿಷನಿಯಾ, ಮಾಲಿ ಆಯ್ತು, ಅಲ್ಜೀರಿಯಾ ಆಯ್ತು, ಲಿಬಿಯಾ ಆಯ್ತು, ಈಜಿಪ್ಟ್ ಆಯ್ತು, ಎಲ್ಲದರ ಮೇಲೆ ಹಾದು ಹೋಗಿದೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ಇವೆಲ್ಲವನ್ನು ಕೂಡ ಟೋಟಲ್ ಆಗಿ ಯಾವ ಒಂದು ಕರ್ಕಟಕ ಸಂಕ್ರಾಂತಿ ವೃತ್ತ ಎಷ್ಟು ದೇಶಗಳ ಮೇಲೆ ಹಾದು ಹೋಗಿದೆ, ಮಕರ ಸಂಕ್ರಾಂತಿ ವೃತ್ತ, ಈಕ್ವೇಟರ್ ಅಥವಾ ಇಲ್ಲಿ ಸಮಭಾಜಕ ವೃತ್ತ, ಎಲ್ಲವನ್ನು ಕೂಡ ನೀವು ನೋಡ್ಕೋಬೇಕು. ನಾವು ಈ ರೀತಿ ಪ್ರಶ್ನೆ ಬಂದಾಗ ಪ್ರಶ್ನೆಗೆ ಆನ್ಸರ್ ಮಾತ್ರ ಹೇಳಕ್ ಸಾಧ್ಯ, ಆದ್ರೆ ಬೇರೆ ಬೇರೆ ಎಲ್ಲ ಮಾಹಿತಿಗಳನ್ನ ನೀವು ಪಡ್ಕೋಬೇಕಾಗಿರ್ತದೆ. ಓಕೆನಾ. ಎಲ್ಲ ನಾವೇ ನಮ್ಮ ತರಗತಿಗಳಲ್ಲಿ ಹೇಳಿದ್ದೇವೆ, ನೀವು ನೋಡಿಲ್ಲ ಅಷ್ಟೇ. ನೋಡಿದ್ರೆ ನಿಮಗೂ ಕೂಡ ಈ ಒಂದು ಪ್ರಶ್ನೆಗಳು ಈಸಿ ಆಗ್ಬಹುದು. ನೋಡಿ, ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಬಂತು. ಶಕ್ತಿ ಯೋಜನೆ. ಶಕ್ತಿ ಯೋಜನೆ ಏನ್ ಮಾಡ್ತದೆ? ಎಲ್ಲರಿಗೂ ಕೂಡ ಬಸ್ ಫ್ರೀ ಕೊಡ್ತದೆ, ವುಮೆನ್ಸ್ ಗಳಿಗೆ ಮಾತ್ರ. ಓಕೆನಾ. 2023 ಜೂನ್ ನಿಂದ 2025 ಸೆಪ್ಟೆಂಬರ್ನವರೆಗೆ 564.5 ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸಿದ್ದಾರೆ. ಎರಡನೇದು ಜೂನ್ 11, 2023 ಬೆಂಗಳೂರಲ್ಲಿ ಜಾರಿಗೆ ಆಯಿತು. 5 ಗ್ಯಾರಂಟಿ ಯೋಜನೆಗಳಲ್ಲಿ ಪ್ರಥಮ ಬಾರಿಗೆ ಜಾರಿಗೆ ಹೊಂದ ಯೋಜನೆ. ಮತ್ತೆ ಇಲ್ಲಿ ರಾಜ್ಯದ ಎಲ್ಲಾ ಮಹಿಳೆಯರು, ವಿದ್ಯಾರ್ಥಿನಿಯರು ಹಾಗೂ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಲಭ್ಯ. ಕೊನೆಯದಾಗಿ ಬಿಎಂಟಿಸಿ ಹೊರತುಪಡಿಸಿ ರಾಜ್ಯದ ಇತರೆ ರಸ್ತೆ ಸಾರಿಗೆ ಸಂಸ್ಥೆ ಬಸ್ಗಳಲ್ಲಿ, ಇಂಟರ್ ಸ್ಟೇಟ್ ಅಕೌಂಟ್ ಐಷಾರಾಮಿ ಬಸ್ಗಳಲ್ಲಿ ಹೊರತುಪಡಿಸಿ 50% ಆಸನಗಳನ್ನು ಪುರುಷರಿಗೆ ಕಾಯ್ದಿರಿಸತಕ್ಕದ್ದು. ಇದೆಲ್ಲ ಹೇಳಿದ್ದಾರೆ, ಎಲ್ಲೂ ಕೂಡ ಹೇಳಿದ್ದೀವಿ. ಸಾರಿ, ಹೇಳಿದಾರಂತೆ. ಬಿಎಂಟಿಸಿ ಹೊರತುಪಡಿಸಿ ರಾಜ್ಯದ ಇತರೆ ಸಾರಿಗೆ ಬಸ್ಗಳಲ್ಲಿ ಇಂಟರ್ ಸ್ಟೇಟ್ ಎಸಿ ಮತ್ತು ಐಷಾರಾಮಿ ಬಸ್ ಹೊರತುಪಡಿಸಿ 50% ಆಸನಗಳನ್ನು ಪುರುಷರಿಗೆ ಕಾಯ್ದಿರಿಸಬೇಕು ಅಂತ ಇಲ್ಲಿ ಹೇಳಿದಾರಂತೆ. ಹಾಗಾಗಿ ಆಪ್ಷನ್ ಡಿ ಎಲ್ಲವೂ ಸರಿ. ಓಕೆ, ಮತ್ತೆ ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಬೀಚ್ ಪಶ್ಚಿಮ ಕರಾವಳಿ ತೀರದ ಬೀಚ್ ಅಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ, ಗೋಲ್ಡನ್ ಬೀಚ್ ಅಂತಕ್ಕಂಥದ್ದು ಪಶ್ಚಿಮ ಕರಾವಳಿ ಅಂದ್ರೆ ಇದು ಭಾರತ ಅಂದ್ರೆ ಈ ಭಾಗದಲ್ಲಿ ಯಾವ್ದು ಬರಲ್ಲ ಅಂತ. ಗೋಲ್ಡನ್ ಬೀಚ್ ಬರಲ್ಲ. ಇದು ಬರ್ತದೆ ಶ್ರೀವರ್ಧನ ಆಯ್ತು, ಕಾಸರಗೋಡು ಆಯ್ತು, ಶಿವರಾಜಪುರ ಆಯ್ತು, ಎಲ್ಲವೂ ಬರ್ತವೆ. ಗೋಲ್ಡನ್ ಬೀಚ್ ಏನಿದೆ ಇದು ಈ ಕಡೆ ಬರ್ತದೆ ಇದು. ಓಕೆನಾ. ಓಕೆ, ಇವತ್ತು ಸಾಕಾಯ್ತಾ ಎಲ್ರಿಗೂ? ಸಾಕಾಗಿಲ್ಲ. ಸಾಕಾಗಿಲ್ಲ ಅಂದ್ರೆ ಇನ್ನೂ 50 ಕ್ವಶನ್ಸ್ ಇದಾವೆ, ನೋಡೋಣ. ಕೆಳಗಿನವುಗಳಲ್ಲಿ ಯಾವ ಜೋಡಿಗಳು ಸರಿಯಾಗಿದ್ದಾವೆ ಅಂತ ಕೊಟ್ಟಿದ್ದಾರೆ.
ಆರೆಂಜ್ ನದಿ ದಕ್ಷಿಣ ಆಫ್ರಿಕಾ ಅಂತ ಕೊಟ್ಟಿದ್ದಾರೆ, ಸೆನೆಗಲ್ ಅಂತ ಇದೆ, ಜಿಂಬಾಬ್ವೆ ಅಂತ ಕೊಟ್ಟಿದ್ದಾರೆ, ವೋಲ್ಟಾ ನದಿ ಘಾನಾ ಅಂತ ಕೊಟ್ಟಿದ್ದಾರೆ. ನೋಡಿ, ಆರೆಂಜ್ ನದಿ ಏನಿದೆ ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಬರ್ತದೆ. ಹೌದು, ಇದು ಸರಿ ಇದೆ. ಸೆಣಗಲ್ ಎಂಬತಕ್ಕಂಥದ್ದು ಏನಿದೆ ಜಿಂಬಾಬ್ವೆದಲ್ಲಿ ಕಂಡು ಬರಲ್ಲ, ಜಿಂಬಾಬ್ವೆಯಲ್ಲಿ ಬರ್ತದೆ, ಆಫ್ರಿಕಾದಲ್ಲಿ ಬರ್ತದೆ. ಸೆಣಗಲ್ ಎಂಬತಕ್ಕಂಥ ನದಿ ಕೂಡ ಆಫ್ರಿಕಾದಲ್ಲಿ ಬರ್ತದೆ, ಆದ್ರೆ ಬೇರೆ ದೇಶದಲ್ಲಿ ಕಂಡು ಬರುತ್ತೆ. ಅದೇ ರೀತಿ ವೋಲ್ಟಾ ನದಿ ಘಾನಾ ದೇಶದಲ್ಲಿ ಕಂಡು ಬರುತ್ತೆ, ಇದು ಕೂಡ ಸರಿ. 1 ಮತ್ತು 3 ಮಾತ್ರ ಸರಿ. ಅದೇ ರೀತಿ ಮುಂದಿನ ಪ್ರಶ್ನೆ, ಕೆಳಗಿನ ಯಾವೆಲ್ಲ ದೇಶಗಳು ಭೂವೇಷ್ಟಿತ ಅಥವಾ ಲ್ಯಾಂಡ್ ಲಾಕ್ಡ್ ದೇಶಗಳು ಆಗಿದಾವೆ ಅಂತ. ಪೋಲ್ಯಾಂಡ್ ಅಂತ ಇದೆ. ಪೋಲ್ಯಾಂಡ್ ಅಲ್ಲ. ಡೈರೆಕ್ಟ್ ಆಗಿ ಆನ್ಸರ್ ಮಾಡಬಹುದು, ಯಾಕೆ ಅಂತ ಅದರ ಪಕ್ಕ ಸಮುದ್ರ ಇದೆ. ಸ್ಲೋವೇಕಿಯಾ. ಸ್ಲೋವೇಕಿಯಾ ಹೌದು. ಸ್ವಿಟ್ಜರ್ಲ್ಯಾಂಡ್, ಇದು ಕೂಡ ಹೌದು. ರೊಮೇನಿಯಾ. ರೊಮೇನಿಯಾ ಕೂಡ ಅಲ್ಲ. ಬೆಲಾರುಸ್. ಬೆಲಾರುಸ್ ಅಂತಕ್ಕಂಥದ್ದು ಇದು ಕೂಡ ಹೌದು. ನೋಡಿ, ಒಂದನೇದಲ್ಲ, ಸ್ಲೋವೇಕಿಯಾ 2, 3, 5 ಯಾವ್ದ್ರಲ್ಲಿದೆ? ಆಪ್ಷನ್ ಎ ದಲ್ಲಿದೆ. ಹಾಗಾಗಿ ಆಪ್ಷನ್ ಎ ಸರಿ ಉತ್ತರ. ಕಾಕೋರಿ ರೈಲ್ ಕಾನ್ಸ್ಪಿರಸಿ ಅಂತ ಕರಿತೇವೆ. ಈ ಒಂದು ದುರಂತ ಮತ್ತು ಪಿತೂರಿಯ ಕುರಿತು ಹೇಳಿಕೆಗಳನ್ನ ಗಮನಿಸಿ ಅಂತ. ಇದೇನಿದೆ 1925 ಆಗಸ್ಟ್ 9ರಂದು ನಡೆಯಿತು ಅಂತ ಕೊಟ್ಟಿದ್ದಾರೆ. ಶಹಜನಾಪುರದಿಂದ ಲಕ್ನೋಗೆ ಪ್ರಯಾಣಿಸುತ್ತಿದ್ದ ರೈಲನ್ನು ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ನ ಕ್ರಾಂತಿಕಾರಿಗಳು ಲೂಟಿ ಮಾಡಿದ್ರು ಅಂತ ಕೊಟ್ಟಿದ್ದಾರೆ. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ರಾಜೇಂದ್ರ ಲಾಹಿರಿ ಮತ್ತು ರೋಷನ್ ಅಸ್ಫಾಕುಲ್ಲಾ ಖಾನ್ ಅವರಿಗೆ ಈ ಪಿತೂರಿ ಪ್ರಕರಣದ ಅಡಿಯಲ್ಲಿ ಗಲ್ಲು ಶಿಕ್ಷೆ ಆಯಿತು ಅಂತ. 3 ಕೂಡ ಸರಿ ಇದಾವೆ. ಮಾಡರ್ನ್ ಇಂಡಿಯಾ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಅದಕ್ಕೆ ಸಂಬಂಧಪಟ್ಟಂತೆ ಇದು. ಕಾಕೋರಿ ರೈಲ್ ಕಾನ್ಸ್ಪಿರಸಿ ಬಗ್ಗೆ 3 ಹೇಳಿಕೆ ಇದಾವೆ. 3 ಹೇಳಿಕೆ ಸರಿ ಇದಾವೆ. ಒಂದ್ಸಲಿ ನೋಡ್ಕೊಂಬಿಡಿ, ಯೂಸ್ಫುಲ್ ಆಗ್ತವೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂತ ಕೊಟ್ಟಿದ್ದಾರೆ. ಆನೆ ಯೋಜನೆಯನ್ನು ಫೆಬ್ರವರಿ 1992ರಲ್ಲಿ ಆರಂಭ ಮಾಡ್ತಾ ಇತ್ತು ಅಂತ. ವಿಶ್ವ ಆನೆ ದಿನ ಆಗಸ್ಟ್ 12ರಂದು, ಅದೇ ವಿಶ್ವ ಸಿಂಹ ದಿನ ಆಗಸ್ಟ್ 10ರಂದು ಆಚರಣೆ ಮಾಡ್ತೇವೆ ಅಂತ. ಮತ್ತೆ 2010ರಲ್ಲಿ ಆನೆಯನ್ನು ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಎಂದು ಘೋಷಣೆ ಮಾಡಲಾಯಿತು ಅಂತ. ಮತ್ತೆ ಕೊನೆಯದಾಗಿ ಆನೆಗಳು ಪರಿಸರ ವ್ಯವಸ್ಥೆಯ ಒಂದು ಕೀಸ್ಟೋನ್ ಸ್ಪೀಸೀಸ್ ಆಗಿದ್ದು, ಮತ್ತೆ ಇಲ್ಲಿ ವರ್ಷಕ್ಕೊಮ್ಮೆ ಗಣತಿ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಹೇಳಿಕೆಗಳು ಮಾತ್ರ ಇಲ್ಲಿ ಸರಿ. ನೋಡಿ, ವರ್ಷಕ್ಕೊಮ್ಮೆ ಗಣತಿ ಏನ್ ಮಾಡ್ತಾರೆ, ಇದು ತಪ್ಪು ಇದು. ಓಕೆನಾ? ಹಾಗಾಗಿ ಆಪ್ಷನ್ ಬಿ ಸರಿ ಉತ್ತರ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಟೋಟಲ್ ಇವತ್ತಿನ ತರಗತಿಯಲ್ಲಿ ನಾವು ಒಂದು 50 ಪ್ರಶ್ನೆ ನೋಡೋಣ, ಮುಂದಿನ ತರಗತಿಯಲ್ಲಿ ಒಂದು 50 ನೋಡೋಣ. ಯಾಕೆಂದ್ರೆ ಈಗಾಗಲೇ ಅರೌಂಡ್ 40 ಮಿನಿಟ್ಸ್ ಆಯ್ತು. ತುಂಬಾ ಜನ ಬಿಟ್ಟು ಕೂಡ ಹೋಗಿರ್ತಾರೆ ಕ್ಲಾಸಸ್ಗಳನ್ನ. ಯಾಕೆಂದ್ರೆ 50ರಿಂದ 100 ಕ್ವಶನ್ಸ್ ಏನಿದಾವೆ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇವು. ನಾಳೆ ಬರ್ತಕ್ಕಂಥ ತರಗತಿ ತುಂಬಾ ಇಂಪಾರ್ಟೆಂಟ್ ಇರ್ತದೆ. ಅದಕ್ಕಾಗಿ ಡಾರ್ಡನೆಲ್ಲೆಸ್ ಜಲಸಂಧಿ ಕೆಳಗಿನ ಯಾವುದರ ಒಂದು ನಡುವೆ ಇದೆ ಅಂತ ಕೊಟ್ಟಿದ್ದಾರೆ. ನೋಡಿ, ಏಜಿಯನ್ ಸಮುದ್ರ ಮತ್ತು ಮರ್ಮರ ಸಮುದ್ರಕ್ಕೆ ಸಂಪರ್ಕ ಕೊಡ್ತಕ್ಕಂಥದ್ದು ಯಾವ್ದಪ್ಪ ಅಂತ ಅಂದ್ರೆ ಸಿ ಡಾರ್ಡನೆಲ್ಲೆಸ್ ಜಲಸಂಧಿ ಅಂತಕ್ಕಂಥದ್ದು, ಸಿ ಆಫ್ ಮರ್ಮರ. ಏಜಿಯನ್ ಸಿ, ಇವೆರಡರ ನಡುವೆ ಡಾರ್ಡನೆಲ್ಲೆಸ್ ಜಲಸಂಧಿ ಸ್ಟ್ರೈಟ್. ಓಕೆನಾ? ಡಾರ್ಡನೆಲ್ಲೆಸ್ ಸ್ಟ್ರೈಟ್ ಏನಿದೆ, ಸಿ ಆಫ್ ಮರ್ಮರ ಮತ್ತು ಏಜಿಯನ್ ಸಮುದ್ರದ ನಡುವೆ ಕಂಡು ಬರ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಕೆಳಗಿನ ಜಾನಪದ ಸಂಗೀತ ಅಥವಾ ಗೀತೆ ನೀಡಿದ್ದು ತಪ್ಪಾದ ಜೋಡಣೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಸೋಹಾರ್ ಅಂತ ಇದೆ, ಉತ್ತರ ಪ್ರದೇಶ ಬಿಹಾರ ಸರಿ ಇದೆ. ಜಾಕ್ರಿ ಅಂತ ಇದೆ, ಕಾಶ್ಮೀರದಲ್ಲಿ ಕಂಡು ಬರ್ತದೆ, ಇದು ಕೂಡ ಸರಿ. ಪವೋಡ ಅಂತ ಕೊಟ್ಟಿದ್ರೆ ಮಹಾರಾಷ್ಟ್ರ ಅಂತ ಕೊಟ್ಟಿದ್ರೆ, ಇದು ಕೂಡ ಸರಿ. ಆದ್ರೆ ಬಾವೋಲ್ ಅಂತ ಕೊಟ್ಟಿದ್ರೆ ಗುಜರಾತ್ ನಲ್ಲಿ ಕಂಡು ಬರಲ್ಲ ಇದು. ಹಾಗಾಗಿ ಆಪ್ಷನ್ ಡಿ ಸರಿ ಉತ್ತರ. ಅದೇ ರೀತಿ ಕೊನೆಯ ಪ್ರಶ್ನೆ ನೋಡೋಣ. ಈ ಕೊನೆಯ ಪ್ರಶ್ನೆ ನೋಡಿ, ನಗರಗಳಲ್ಲಿ ವಾಸವಾಗಿರ್ತಕ್ಕಂಥ ಜನರಲ್ಲಿ ಕೆಳಗಿನ ಯಾವ ವಸ್ತುವಿನ ಶೇಖರದಿಂದ ಎಂಫೈಸೆಮ್ ಉಂಟಾಗುತ್ತೆ ಅಂತ. ಎಂಫೈಸೆಮ್ ಅಂತ ಅಂತಕ್ಕಂಥದ್ದು ಯಾವುದರಿಂದ ಉಂಟಾಗುತ್ತೆ ಅಂತ. ನೋಡಿ, ಇದು ಪಾರ್ಟಿಕ್ಯುಲೇಟ್ ಮ್ಯಾಟರ್ ಇಂದ. ಪಾರ್ಟಿಕ್ಯುಲೇಟ್ ಮ್ಯಾಟರ್, ಪಾರ್ಟಿಕ್ಯುಲೇಟ್ ಅಲ್ಲ, ಪಾರ್ಟಿಕ್ಯುಲೇಟ್ ಮ್ಯಾಟರ್, ಇದನ್ನು ಬರ್ಕೊಳ್ಳಿ, ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂತ. ಪಾರ್ಟಿಕ್ಯುಲೇಟ್ ಮ್ಯಾಟರ್ ಇಂದ ಇದು ಉಂಟಾಗ್ತದೆ, ಎಂಫೈಸೀಮಾ ಅಂತಕ್ಕಂಥದ್ದು. ಆಪ್ಷನ್ ಎ ಸರಿ ಉತ್ತರ. ವೃತ್ತ ಕಣ ದ್ರವ್ಯ ಅಂತ ನಾವು ಕನ್ನಡದಲ್ಲಿ ಕರಿತೇವೆ. ಇಂಗ್ಲಿಷ್ ನಲ್ಲೇ ಬರ್ಕೊಳ್ಳಿ, ಇಂಗ್ಲಿಷ್ ಅಲ್ಲೂ ಕೂಡ ನಿಮಗೆ ಕ್ವಶನ್ ಪೇಪರ್ ಇರ್ತದೆ, ಯೂಸ್ ಆಗ್ಲಿ ಅಂತ. ಓಕೆನಾ? ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಕೂಡ ಹೇಗೆ ಅನಿಸ್ತು, ಪ್ಲೀಸ್ ಎಲ್ಲರೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಎಲ್ಲರೂ ಕೂಡ ನೋಡ್ತೀನಿ ಅಂತ ಅಂದ್ರೆ ಮಾತ್ರ ಮುಂದಿನ ತರಗತಿಗಳನ್ನ ಕಂಟಿನ್ಯೂ ಮಾಡ್ಕೊತಾ ಹೋಗ್ತೇನೆ. ಯಾಕೆಂದ್ರೆ ಇನ್ನು 20 ದಿನ ಮಾತ್ರ ಇದೆ ಕೆಇಎ ಪರೀಕ್ಷೆಗೆ. ಇದುವರೆಗೂ 50 ಪ್ರಶ್ನೆಗಳನ್ನು ನೋಡಿದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಓಕೆನಾ?
ಇವತ್ತಿನ ವಿಡಿಯೋನ ಮುಗಿಸೋಣ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್, ಜೈ ಹಿಂದ್.